are saved. ಯಾವ ದಿನದಿಂದ ನೀನು ರಕ್ಷಣೆ ಹೊಂದಿದ್ದೀಯೋ ನೀನು ಓಟವನ್ನು ಓಡಲೇಬೇಕು. As I told you in the morning, it is the grace of God that equips us to run the race and finish the race. ನಾನು ಬೆಳಿಗ್ಗೆ ಹೇಳಿದ ಹಾಗೆ ದೇವರ ಕೃಪೆ ಮಾತ್ರವೇ ಈ ಓಟವನ್ನು ಓಡಲಿಕ್ಕೆ ನಮಗೆ ಬಲವನ್ನು ಕೊಡುತ್ತದೆ. When we were reading in 1 Corinthians chapter 9 from verse 24, I told you many times we are running a race which is not beneficial for us. ನಾನು 1 ಕೊರಿಂಥಿ 9ನೇ ಅಧ್ಯಾಯ 24ನೇ ವಚನ ಪ್ರಕಾರವಾಗಿ ನಾವು ಬಹಳ ಸಾರಿ ಓಟವನ್ನು ಓಡ್ತಾ ಇದ್ದೇವೆ ಆದರೆ ನಮಗೆ ಅದು ಲಾಭವಿಲ್ಲ. Many times people are running behind money, positions, politics and all those things which is never beneficial for the kingdom of God. ಬಹಳ ಜನರು ನಾವು ಹಣ ಆಗಲಿ ಈ ರಾಜಕೀಯ ವಿಷಯಗಳಾಗಲಿ ಅಥವಾ ಸ್ಥಾನಮಾನಗಳಿಗಾಗಿ ನಾವು ಓಡ್ತಾ ಇದ್ದೇವೆ ಆದರೆ ದೇವರ ರಾಜ್ಯಕ್ಕೆ ಇದು ಲಾಭಕರವಾದದ್ದಲ್ಲ. But Paul says this all are a waste, it doesn't make you a benefit for eternity. ಪೌಲನು ಹೇಳಿದ ಹಾಗೆ ಇದೆಲ್ಲವೂ ವ್ಯರ್ಥವಾಗಿದೆ, ದೇವರ ರಾಜ್ಯಕ್ಕೆ ಇದು ಯಾವುದೇ ಲಾಭವಿಲ್ಲ. But Paul says we have a race which is marked for us and we need to run that race. ಆದರೆ ಪೌಲನು ಹೇಳ್ತಾನೆ ನಮಗಾಗಿ ಒಂದು ಓಟವನ್ನು ನೇಮಿಸಿದ್ದಾರೆ, ಆ ಓಟವನ್ನು ನಾವು ಓಡಬೇಕಾಗಿದೆ. And the race, as I told you in the morning, I begin to give you the truth what kind of a race we are running. ಬೆಳಿಗ್ಗೆ ಹೇಳಿದ ಹಾಗೆಯೇ ನಾವು ಯಾವ ರೀತಿಯಾದ ಓಟವನ್ನು ಓಡ್ತಾ ಇದ್ದೇವೆ ಅಂತ ಹೇಳಿ ನಾನು ಹೇಳ್ತೇನೆ. Every good athlete knows his purpose when he is running the race. ಪ್ರತಿಯೊಂದು ಒಳ್ಳೆಯ ಓಟಗಾರನು ಆತನು ಓಡುವಾಗ ಅದರ ಉದ್ದೇಶ ಆತನಿಗೆ ಗೊತ್ತಿದೆ. As a church, as a man of God, as a believer, as a disciple, if you don't know the purpose of what race you are running, I think you are running a wrong race. ಒಂದು ವಿಶ್ವಾಸಿಯಾಗಿ, ಒಂದು ನಾಯಕನಾಗಿ, ಒಂದು ಸಭಾಪಾಲಕನಾಗಿ ನಾವು ಓಡುವ ಓಟದ ಉದ್ದೇಶ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ತಪ್ಪಾದ ಉದ್ದೇಶ ಆಗ್ತದೆ. So this morning we divided the scriptures into three beautiful parts. ಆ ವಾಕ್ಯ ಭಾಗವನ್ನು 2-3 ಭಾಗಗಳಲ್ಲಿ ನಾವು ವಿಭಾಗಿಸಿದ್ದೇವೆ. The first thing we saw the purpose of the race. ಮೊದಲನೇದಾಗಿ ನಾವು ನೋಡಿಕೊಂಡೆವು ಈ ಒಂದು ಓಟದ ಉದ್ದೇಶವು. As I told you, many of us we don't have a purpose when we are running the race. ನಾನು ಹೇಳಿದ ಹಾಗೆ ಬಹಳ ಜನರು ನಾವು ಓಡುವಾಗ ಓಡ್ಲಿಕ್ಕೆ ನಮಗೆ ಯಾವುದೇ ಉದ್ದೇಶವಿಲ್ಲ. We always have our own ways and own things and we get diverted from the very purpose what God has given us. ನಮ್ಮದೇ ಆದ ಸ್ವಂತ ಮಾರ್ಗಗಳಲ್ಲಿ ನಾವು ಹೋಗ್ತಾ ಇದ್ದೇವೆ ಮತ್ತು ದೇವರು ಕೊಟ್ಟ ಒಂದು ಮಾರ್ಗಗಳಿಂದ ನಾವು ಬೇರೆ ಮಾರ್ಗಗಳಲ್ಲಿ ಹೋಗ್ತಾ ಇದ್ದೇವೆ. From the very purpose of God. ದೇವರ ಉದ್ದೇಶಗಳಿಂದ ನಾವು ಬೇರೆ ಮಾರ್ಗಗಳಲ್ಲಿ ಹೋಗ್ತಾ That ಇದ್ದೇವೆ. is where the church, the Christendom has failed very drastically today. ಅದಕ್ಕೆ ಕ್ರೈಸ್ತತ್ವವು ಇವತ್ತು ಬಹಳ ವಿಷಯಗಳಲ್ಲಿ ಸೋತು ಹೋಗಿದೆ. We saw three beautiful purposes what God has put in the Bible. ಬೈಬಲ್ನಲ್ಲಿ ಹಾಕಿರುವ 3 ಸುಂದರವಾದ ಉದ್ದೇಶಗಳ ವಿಷಯವಾಗಿ ನಾವು ನೋಡಿಕೊಂಡೆವು. The first one was you need to run the race to become like Jesus Christ. ಮೊದಲನೇದಾಗಿ ನಾವು ಕ್ರಿಸ್ತನ ಹಾಗೆ ಆಗಲಿಕ್ಕೆ ಆ ಓಟವನ್ನು ಓಡಬೇಕಾಗಿದೆ. Many of us, because we don't like to become like Jesus, we forget the race and go to take a different race and begin to run. ಬಹಳ ಜನರು ನಾವು ಕ್ರಿಸ್ತನ ಹಾಗೆ ಆಗಲಿಕ್ಕೆ ಇಷ್ಟವಾದ ಕಾರಣ ನಾವು ಓಡೋ ಓಟವನ್ನು ಬಿಟ್ಟು ಬೇರೆ ಮಾರ್ಗಗಳಲ್ಲಿ ಹೋಗ್ತೇವೆ. In the whole world, all the churches which God has planted have the only one purpose to come into the very image of Jesus Christ. ಈ ಲೋಕದಲ್ಲಿ ಎಲ್ಲೆಲ್ಲಿ ದೇವರು ಸಭೆಗಳನ್ನು ಸ್ಥಾಪಿಸಿದ್ದಾರೋ ಆ ಉದ್ದೇಶವೇನಾಗಿದೆ ಅಂದ್ರೆ ನಾವು ಕ್ರಿಸ್ತನ ಹಾಗೆ ಆಗಬೇಕು. Run to become like Jesus Christ. ಕ್ರಿಸ್ತನ ಹಾಗೆ ಆಗಲಿಕ್ಕೆ ನಾವು ಓಡಬೇಕಾಗಿದೆ. Don't try to become some other people, but run to become like Jesus ಬೇರೆ Christ. ವ್ಯಕ್ತಿಗಳ ಆಗಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ, ಆದ್ರೆ ಕ್ರಿಸ್ತನ ಹಾಗೆ ಆಗಲಿಕ್ಕೆ ನಾವು ಪ್ರಯತ್ನ As ಮಾಡಿಕೊಳ್ಳೋಣ. I told you, overnight you cannot be like Jesus Christ. ನಾನು ಹೇಳಿದ ಹಾಗೆ ಒಂದೇ ರಾತ್ರಿಯಲ್ಲಿ ನಾವು ಕ್ರಿಸ್ತನ ಹಾಗೆ ಆಗಲಿಕ್ಕೆ We have ಬರೋದಿಲ್ಲ. so much of Adamic nature in us. ನಮ್ಮಲ್ಲಿ ಎಷ್ಟು ಆದಾಮಿನ ಒಂದು ಸ್ವಭಾವ ನಮ್ಮಲ್ಲಿದೆ ಅಂದ್ರೆ You need to kill this all the Adamic nature to become like Jesus ಆ Christ. ಕ್ರಿಸ್ತನ ಹಾಗೆ ಆಗ್ಲಿಕ್ಕೆ ಆ ಆದಾಮಿನ ಸ್ವಭಾವವನ್ನು ನಮ್ಮಲ್ಲಿ ನಾವು That's ಸಾಯಿಸಬೇಕಾಗಿದೆ. why Paul says we are heading for perfection. ಅದಕ್ಕೆ ಪೌಲನು ಹೇಳ್ತಾನೆ ನಾವು ಪರಿಪೂರ್ಣತೆಗೆ ನಾವು ಹೋಗ್ತಾ That's ಇದ್ದೇವೆ. what Paul says, as I follow Christ, you follow me. ಅದಕ್ಕೆ ಪೌಲನು ಹೇಳ್ತಾನೆ ನಾನು ಕ್ರಿಸ್ತನನ್ನು ಹಿಂಬಾಲಿಸುವ ಹಾಗೆ ನೀನು ಸಹ ಕ್ರಿಸ್ತನನ್ನು ಹಿಂಬಾಲಿಸು. So we need to run the race ನಾವು ಓಟವನ್ನು ಓಡಬೇಕಾಗಿದೆ to become like Jesus Christ. ಕ್ರಿಸ್ತನ ಹಾಗೆ ಆಗ್ಲಿಕ್ಕೆ. Second one, ಎರಡನೇ ವಿಷಯ we saw to establish the kingdom of God, we need to run the race. ನಾವು ನೋಡಿಕೊಂಡೆವು ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ನಾವು ಆ ಓಟವನ್ನು ಓಡಬೇಕು. Many times we don't establish the kingdom of God or build the kingdom of God, but we build our own kingdoms. ಬಹಳ ಸಾರಿ ನಾವು ದೇವರ ರಾಜ್ಯವನ್ನು ಕಟ್ಟುವುದಿಲ್ಲ, ದೇವರ ರಾಜ್ಯವನ್ನು ಸ್ಥಾಪಿಸುವುದಿಲ್ಲ, ಆದ್ರೆ ನಮ್ಮದೇ ಆದ ರಾಜ್ಯವನ್ನು ನಾವು ಕಟ್ತಾ ಇದ್ದೇವೆ. You know what we say? ನಾವೇನ್ ಹೇಳ್ತೀವಿ Oh, ಗೊತ್ತೇ? this is my church. ಇದು ನನ್ನ ಸಭೆಯಾಗಿದೆ. It is their church. ಅದು ಅವರ ಸಭೆಯಾಗಿದೆ. Oh, this is our church. ಇದು ನಮ್ಮ ಸಭೆಯಾಗಿದೆ. Church, let me ask you. ಸಭೆ, ನಾನು ಒಂದು ಪ್ರಶ್ನೆ ನಾನು Is the ಕೇಳ್ತೇನೆ. kingdom of God divided into different pieces? ದೇವರ ರಾಜ್ಯವು ಬಹಳ ಒಂದು
ಬೇರೆ ಬೇರೆ ಭಾಗಗಳಲ್ಲಿ ಅದು ವಿಭಾಗವಾಗಿದೆಯೋ? Did you die for the church? ನೀನು ಕ್ರಿಸ್ತನಿಗಾಗಿ, ನೀನು ಸಭೆಗಾಗಿ ನೀನು Did ಸತ್ತಿಯೋ? you shed the blood for the church? ಸಭೆಗಾಗಿ ನೀನು ರಕ್ತವನ್ನು ಸುರಿಸಿದೆಯೋ? Did you rise from the dead for the church? ಸಭೆಗಾಗಿ ಸತ್ತವರಿಂದ ನೀನು ಎದ್ದು ಬಂದಿದ್ದೀಯೋ? Not at all. ಅದು ಆ ರೀತಿಯಾಗಿ Then ಅಲ್ಲ. how did it become that it is your church and my church? ಮತ್ತೆ ಅದು ಯಾಕೆ ಅದು ನಿನ್ನ ಸಭೆ ನನ್ನ ಸಭೆ ಅಂತ It ಆಗಿದೆ? is never your church and my church. It is the church of God. We are all together building the very kingdom of ಅದು God. ನಿನ್ನ ಸಭೆ ನನ್ನ ಸಭೆ ಅಲ್ಲ, ಅದು ದೇವರ ಸಭೆಯಾಗಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ರಾಜ್ಯವನ್ನು ಕಟ್ತಾ ಇದ್ದೇವೆ. But you may be asking a question, why pastor? But we have so many churches in different places. ಆದ್ರೆ ನೀವು ಒಂದು ಪ್ರಶ್ನೆ ಕೇಳಬಹುದು, ಯಾಕೆ ಸಭಾಪಾಲಕರೇ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಗಳಿದೆ ಅಂತ The ಹೇಳಿ? reason is God established His kingdom in this place because He had given me a call in this place. ಕಾರಣ ಏನಂತಂದ್ರೆ ದೇವರು ಈ ಸ್ಥಳದಲ್ಲಿ ಒಂದು ಸಭೆಯನ್ನು ಆತನು ಸ್ಥಾಪಿಸಿದ್ದಾನಂದ್ರೆ ದೇವರು ನನಗೆ ಇಲ್ಲಿ ಒಂದು ಕರೆ ಕೊಟ್ಟಿದ್ದಾನೆ. To establish His kingdom here. ಇಲ್ಲಿ ಆತನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ. Thank God, in every part of Hubli we have the establishment of the kingdom of God. ದೇವರಿಗೆ ಸ್ತೋತ್ರ. ಹುಬ್ಳಿಯ ಬೇರೆ ಬೇರೆ ಭಾಗಗಳಲ್ಲಿ ದೇವರ ಒಂದು ಸ್ಥಾಪನೆ Did ಇದೆ. you not read in the Bible when the stone came and hit the idol, it began to spread, the Bible says. ನೀವು ಬೈಬಲ್ ನಲ್ಲಿ ಓದಿಲ್ಲರಿ, ಆ ಒಂದು ಬಂಡೆಯು ಬಂದು ಆ ಒಂದು ವಿಗ್ರಹಕ್ಕೆ ಅದು ಹೊಡೆದಾಗ ಅದು ಚೂರು ಚೂರು ಆಯ್ತು ಅಂತ It ಹೇಳಿ. started expanding, the stone began to expand. ಆ ಒಂದು ಬಂಡೆಯು ಅದು ಬೆಳೆಯಲಿಕ್ಕೆ ಪ್ರಾರಂಭವಾಯಿತು. Same way, ಅದೇ the ರೀತಿಯಾಗಿ kingdom of God is established here. ದೇವರ ರಾಜ್ಯವು ಇಲ್ಲಿ We are ಸ್ಥಾಪಿಸಲ್ಪಟ್ಟಿದೆ. running the race to build the kingdom of God. ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ನಾವು ಈ ಓಟವನ್ನು ಓಡ್ತಾ We are not ಇದ್ದೇವೆ. here to build our own kingdom. ನಮ್ಮ ಸ್ವಂತ ರಾಜ್ಯವನ್ನು ಕಟ್ಟಲಿಕ್ಕೆ ನಾವು ಇಲ್ಲಿಲ್ಲ. Right? ಹೌದ್ರಿ? That is why we are running the race. ಅದಕ್ಕೆ ನಾವು ಈ ಓಟವನ್ನು ಓಡ್ತಾ Third ಇದ್ದೇವೆ. one, ಮೂರನೇ to ವಿಷಯ, fulfilling the will of God. ದೇವರ ಚಿತ್ತವನ್ನು ಪರಿಪೂರ್ಣಗೊಳಿಸಲಿಕ್ಕೆ. That's what Paul said. ಪೌಲನು ಹೇಳ್ತಾನೆ, I have fought the good fight. ನಾನು ಒಳ್ಳೆ ಹೋರಾಟವನ್ನು ಮಾಡಿದ್ದೇನೆ. I have finished my race. ನನ್ನ ಓಟವನ್ನು ನಾನು ಮುಗಿಸಿದ್ದೇನೆ. That's what he says. ಅದೇ ಆತನು I ಹೇಳ್ತಾ did ಇದ್ದಾನೆ. all the things I need to do to fulfill the will of God. ದೇವರ ಚಿತ್ತವನ್ನು ಪರಿಪೂರ್ಣಗೊಳಿಸಲಿಕ್ಕೆ ನಾನು ಏನೇನು ಮಾಡಬೇಕಾಗಿದೆಯೋ ಅದೆಲ್ಲವನ್ನು ನಾನು ಮಾಡಿದ್ದೇನೆ. Joshua said, I fulfilled the will of God. ಯೆಹೋಶುವನು ಹೇಳ್ತಾನೆ, ನಾನು ದೇವರ ಚಿತ್ತವನ್ನು ನಾನು ಮಾಡಿದ್ದೇನೆ. Jesus said, I fulfilled the will of God. ಕ್ರಿಸ್ತನು ಹೇಳ್ತಾನೆ, ನಾನು ದೇವರ ಚಿತ್ತವನ್ನು We are ಮಾಡಿದ್ದೇನೆ. running the race to fulfill the will of God. ನಾವು ದೇವರ ಚಿತ್ತವನ್ನು ಮಾಡಲಿಕ್ಕೆ ನಾವು ಈ ಓಟವನ್ನು ಓಡ್ತಾ ಇದ್ದೇವೆ. That is what the Bible says. ಅದೇ ಬೈಬಲ್ ಹೇಳ್ತದೆ That's the ಪ್ರಿಯರೇ. very purpose what we need to run the race. ಅದೇ ಒಂದು ಉದ್ದೇಶವು ನಾವು ಈ ಓಟವನ್ನು Then ಓಡಬೇಕಾಗಿದೆ. suddenly, then we took to the second one. ಮತ್ತೆ ನಾವು ಎರಡನೇ ವಿಷಯಕ್ಕೆ ನಾವು The ನೋಡಿಕೊಂಡೆವು. problem in this race. ಈ ಒಂದು ಓಟದಲ್ಲಿ ಇರುವ ಸಮಸ್ಯೆಯು. Church, listen to me carefully. ಸಭೆ ಲಕ್ಷ್ಯ ಕೊಟ್ಟು When ಕೇಳಿ. you are running the race for God, remember your opponent is the devil. ನೀವು ದೇವರಿಗಾಗಿ ಓಟವನ್ನು ಓಡಬೇಕಾದ್ರೆ ನಿನ್ನ ಒಂದು ವೈರಿಯು ಸೈತಾನನಾಗಿದ್ದಾನೆ. Long back, I was seeing a serial or a thing which was passing in the TV. ನಾನು ಬಹಳ ವರ್ಷಗಳ ಹಿಂದೆ ಒಂದು ಟಿವಿನಲ್ಲಿ ಒಂದು ಸೀರಿಯಲ್ ನಾನು ನೋಡ್ತಾ ಇದ್ದೆ. I don't know whether I don't really remember that. ನನಗೆ ನಿಜವಾಗಿ ಅಷ್ಟು ನೆನಪಿಲ್ಲ. They were certain warriors or certain people who were running the 100 meters race. ಅಲ್ಲಿ ಕೆಲವೊಂದು ಓಟಗಾರರು ಅಲ್ಲಿ 100 ಮೀಟರ್ಸ್ ರೇಸ್ ಆಡ್ತಾ ಇದ್ರು. Or the sprint, what we can call it. ಅಥವಾ ಸ್ಪ್ರಿಂಟ್ ಅಂತ ಹೇಳ್ಬಹುದು. And their opponents, ಮತ್ತು ಅವರ ಒಂದು ವೈರಿಗಳು to defeat these people, ಈ ಜನರನ್ನು ಸೋಲಿಸಲಿಕ್ಕೆ they made their own agenda. How can they defeat them? ಅವರು ತಮ್ಮದೇ ಆದ ಸ್ವಂತ ಒಂದು ಯೋಜನೆಯನ್ನು ಮಾಡಿ ಇವರನ್ನು ಹೇಗೆ ಸೋಲಿಸಬೇಕಂತ ಹೇಳಿ ಅವರು ಯೋಚನೆ When ಮಾಡಿದರು. you are running a race, listen to me very carefully. Even Satan has his own agenda so that you will never run the race. ನೀವು ಈ ಓಟವನ್ನು ಆಡಬೇಕಾದ್ರೆ ಸೈತಾನನಿಗೂ ಸಹ ತನ್ನದೇ ಆದ ಒಂದು ಯೋಜನೆ ಇದೆ. ನೀವು ಈ ಓಟವನ್ನು ಆಡಬಾರ್ದು ಅಂತ ಹೇಳಿ ಆತನ ಯೋಜನೆ He ಹಾಕ್ತಾನೆ. has 3 beautiful plans. ಆತನಲ್ಲಿ 3 ಸುಂದರವಾದ ಒಂದು ಯೋಜನೆಗಳಿವೆ. This is the problem you will face when you are running the race. ಈ ಓಟವನ್ನು ಓಡಬೇಕಾದ್ರೆ ಈ ಸಮಸ್ಯೆಗಳನ್ನು ನೀವು ಎದುರು ನೋಡ್ತೀರಿ. First one, ಮೊದಲನೇದಾಗಿ there will be diversion when you are running the race. ನೀವು ಓಟವನ್ನು ಓಡಬೇಕಾದ್ರೆ ನೀವು ಬೇರೆ ಮಾರ್ಗಗಳಲ್ಲಿ ನೀವು ಹೋಗ್ತೀರಿ. We all start very good. ನಾವೆಲ್ಲರೂ ಬಹಳ ಒಳ್ಳೆಯದಾಗಿ ಪ್ರಾರಂಭ The day ಮಾಡ್ತೇವೆ. God said hallelujah, praise the Lord was our tone. ನಾವು ಯಾವ ದಿನ ರಕ್ಷಣೆ ಹೊಂದೇವೋ ನಾವು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿ ಈ ರೀತಿಯಾಗಿ ನಾವು Anybody you ಮಾತನಾಡ್ತೇವೆ. need to praise the Lord. ಯಾರು ಭೇಟಿ ಆದ್ರೂ ಸಹ ನಾವು ದೇವರಿಗೆ ಸ್ತೋತ್ರ ಅಂತ ಹೇಳ್ತೇವೆ. Oh, pastor, God did so and so, God did so and so. We begin to testify. ನಾವೆಲ್ಲರಿಗೂ ಹೇಳ್ತಾ ಇರ್ತೇವೆ, ಸಭಾಪಾಲಕರೇ ದೇವರು ಈ ರೀತಿಯಾಗಿ ಮಾಡಿದ್ದಾನೆ, ಆ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಿ We ಸಾಕ್ಷಿ begin to preach, ಕೊಡ್ತೇವೆ. we begin to pray, and we begin to do many things. ನಾವು ಸುವಾರ್ತೆಯನ್ನು ಸಾರ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಬೇರೆ ಬೇರೆ ವಿಷಯಗಳನ್ನು ನಾವು ಮಾಡ್ತೇವೆ. But let me
you a question, what zeal you had in the beginning when the day you got saved, do you have the same zeal today also? ನೀವು ಯಾವ ದಿನ ರಕ್ಷಣೆ ಹೊಂದಿದ್ದೀರೋ, ಯಾವ ಆ ದಿನ ಇರೋ ಆಸಕ್ತಿಯು ಈ ದಿನ ಕೂಡ ಇದೆಯೋ ನಿಮ್ಗೆ? Not at all. ಆ ಆಸಕ್ತಿ ಈಗ ಇಲ್ಲ. Do you know why? ಯಾಕೆ ಗೊತ್ತ್ರಿ? That the love for God is coming down. ಯಾಕಂದ್ರೆ ದೇವರಿಗಾಗಿ ಇರುವ ಪ್ರೀತಿಯು ಅದು ಕೆಳಗೆ ಬರ್ತಾ ಇದೆ. We are getting diverted. ನಾವು ಬೇರೆ ಮಾರ್ಗಗಳಲ್ಲಿ ಹೋಗ್ತಾ When ಇದ್ದೇವೆ. you read in 1 Timothy, 2 Timothy chapter 4, 2 ತಿಮೋಥಿ 4ನೇ ಅಧ್ಯಾಯ ಓದುವಾಗ in verse 10, 10ನೇ ವಚನದಲ್ಲಿ there was a man by name Demas, the Bible says. ಬೈಬಲ್ ಹೇಳ್ತದೆ, ಒಬ್ಬ ವ್ಯಕ್ತಿ ದೀಮಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದನು. And do you know, he was there with Paul. ಆತನು ಪೌಲನೊಟ್ಟಿಗೆ ಇದ್ದನು. He started his race very beautifully. ಆತನು ಸಹ ಆ ಒಂದು ಓಟವನ್ನು ಬಹಳ ಸುಂದರವಾಗಿ You ಪ್ರಾರಂಭ know how ಮಾಡಿದ. Paul writes to Timothy? ಈ ಪೌಲನು ತಿಮೋತಿಗೆ ಹೇಗೆ ಬರೀತಾನೆ He ಗೊತ್ತೇ? says, my son Timothy. ಆತನು ಹೇಳ್ತಾನೆ, ನನ್ನ ಮಗನೇ ತಿಮೋತಿ, Do you remember Demas? ದೀಮಸ್ ಎಂಬಾತನನ್ನು ನೀನು ನೆನಪು He ಮಾಡಿಕೊಂಡಿದ್ದೀಯೋ? loved the world and went back to the world. ಆತನು ಈ ಲೋಕವನ್ನು ಪ್ರೀತಿಸಿ ತಿರುಗಿ ಆತನು ಈ ಲೋಕದಲ್ಲಿ ಹೋದನು. Many times we love the blessings what God has given us, but we don't love the blesser. ಬಹಳ ಸಾರಿ ದೇವರು ಕೊಟ್ಟ ಆಶೀರ್ವಾದಗಳನ್ನು ಪ್ರೀತಿಸ್ತೇವೆ, ಆದ್ರೆ ಆಶೀರ್ವಾದ ಮಾಡಿದಾತನನ್ನು ಪ್ರೀತಿಸೋದಿಲ್ಲ. How many of you agree with me? ಎಷ್ಟು ಜನ ನನ್ನೊಟ್ಟಿಗೆ We ಒಪ್ಪಂದ love the ಮಾಡ್ತಾರೆ? blessing. ನಾವು ಆಶೀರ್ವಾದಗಳನ್ನು ಇಷ್ಟಪಡ್ತೇವೆ. If I ask anybody here, ನಾವಿಲ್ಲಿ ಯಾರಿಗಾದ್ರೂ ಕೇಳಿದ್ರೆ, why did you come to the church? ನೀವು ಯಾಕೆ ಸಭೆಗೆ ಬಂದೆ Oh, ಅನ್ನುವಾಗ, God should bless me. ದೇವರು ನನಗೆ ಆಶೀರ್ವಾದ God should ಮಾಡಬೇಕು, lift me. ದೇವರು ನನಗೆ ಎತ್ತಬೇಕು, God should do this thing to me. ದೇವರು ಈ ರೀತಿಯಾದ God ವಿಷಯಗಳನ್ನು should do that ಮಾಡಬೇಕು, thing to me. ದೇವರು ಅದನ್ನು ನನಗೆ ಮಾಡಬೇಕು. But people have never come to see. Today I come to meet my God. ಆದ್ರೆ ಜನರು ಇವತ್ತು ನಾನು ದೇವರಿಗೆ ಭೇಟಿಯಾಗಲಿಕ್ಕೆ ಬಂದೇನೆ ಅಂತ ಹೇಳಿ ಈ ಭಾವನೆಯಿಂದ ಬರೋದಿಲ್ಲ. They all come for the blessing. ಪ್ರತಿಯೊಬ್ಬರು ಆಶೀರ್ವಾದಗಳಿಗಾಗಿ ಬರ್ತೇವೆ. When you are diverted or when the blessings is held up from you, that is the time you openly curse God on his face. ಮತ್ತು ಈ ಒಂದು ಆಶೀರ್ವಾದಗಳು ನಿಮ್ಮಿಂದ ತಡೆಯಾದರೆ ನೀವು ದೇವರಿಗೆ ಬಹಿರಂಗವಾಗಿ ನೀವು ಶಾಪ ಹಾಕ್ತೀರಿ. I remember certain things, I heard certain things, I saw certain things. ನಾನು ಕೆಲವೊಂದು ವಿಷಯಗಳನ್ನು ನೆನಪು ಮಾಡ್ಕೊಂಡು ಕೆಲವೊಂದು ವಿಷಯಗಳನ್ನು ನಾನು ನೋಡಿದ್ದೇನೆ. You know what we say? Even the men of God have told me, God has cheated us. ದೇವರ ಸೇವಕರುಗಳ ಸಹ ಹೇಳಿದ್ದಾರೆ, ದೇವರು ನನಗೆ ಮೋಸ ಮಾಡಿದ್ದಾನೆ. How will God cheat you when the God who loves you? ಪ್ರೀತಿ ಮಾಡುವ ದೇವರು ನಿಮಗೆ ಮೋಸ ಹೇಗೆ ಮಾಡ್ತಾನೆ? It was there in his plan when he need to take somebody home, he took that person, and how can you tell that God has cheated you? ದೇವರ ಒಂದು ಯೋಜನೆಯಲ್ಲಿತ್ತು, ಆ ಒಬ್ಬ ವ್ಯಕ್ತಿಗೆ ಆತನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ದೇವರು ಹೇಗೆ ನಿಮಗೆ ಮೋಸ ಮಾಡ್ತಾನೆ? That's right. ಹೌದ್ರಿ, ಅದು ಸರಿಯಾಗಿದ್ದೀರಿ. Let me tell you, the enemy has diverted you. ಆ ವೈರಿಯು ನಿಮಗೆ ಬೇರೆ ಮಾರ್ಗಗಳಿಗೆ ಆತನು ತೆಗೆದುಕೊಂಡು ಹೋಗ್ತಾ And ಇದ್ದಾನೆ. let me tell you how he diverts you. ಹೇಗೆ ಆತನು ನಿಮಗೆ ಬೇರೆ ಮಾರ್ಗಗಳಲ್ಲಿ He ತೆಗೆದುಕೊಂಡು doesn't use ugly things to divert you, he uses attractive things to divert you. ನಿಮ್ಮನ್ನು ನಿಮಗೆ ಬೇರೆ ಮಾರ್ಗಗಳಲ್ಲಿ ನಡೆಸಬೇಕಾದ್ರೆ ಹೊಲಸಾದ ವಿಷಯಗಳಿಂದ ನಡೆಸೋದಿಲ್ಲ, ಆದ್ರೆ ಆಕರ್ಷಿತವಾದ ವಿಷಯಗಳಿಂದ ನಿಮಗೆ ಬೇರೆ ಮಾರ್ಗಗಳಲ್ಲಿ ಕುರುಪಿಯಾದಂತ ವಿಷಯಗಳಿಂದ ನಿಮ್ಮನ್ನು ತಪ್ಪಿಸುವುದಿಲ್ಲ, ಅದು ನಿಮ್ಮನ್ನು ಆಕರ್ಷಿಸುವಂತ ಸಂಗತಿಗಳಿಂದ ತಪ್ಪಿಸುತ್ತಾನೆ. ಕುರುಪಿಯಾದ ವಿಷಯಗಳಿಂದ ತೆಗೆದುಕೊಂಡು ಹೋಗೋದಿಲ್ಲ, ಆದ್ರೆ ಒಂದು ಆಕರ್ಷಿತವಾದ ವಿಷಯಗಳಿಂದ ತೆಗೆದುಕೊಂಡು The ಹೋಗ್ತಾನೆ. things which are ugly, you don't like that. ಕುರುಪಿಯಾದ ವಿಷಯಗಳಿಗೆ ನೀವು ಇಷ್ಟಪಡೋದಿಲ್ಲ. You like something which is very attractive. ಯಾವ ಒಂದು ವಿಷಯಗಳು ಆಕರ್ಷಕವಾಗಿ ಕಾಣ್ತವೋ ಅಂತ ವಿಷಯಗಳು ಮಾತ್ರ ನೀವು ಇಷ್ಟಪಡ್ತೀರಿ. Church, let me ask you a question. ಸಭೆ, ನಾನೊಂದು ಪ್ರಶ್ನೆ ನಿಮ್ಗೆ Is not money attractive? ಹಣವು ನಿಮ್ಗೆ ಆಕರ್ಷಣೆ ಮಾಡ್ತಾ ಇಲ್ರಿ? Do you know when it comes to the offering time, do you know when you take the purse, do you know why you take the least note? ಕಾಣಿಕೆ ಸಮಯ ಬಂದಾಗ ನಿನ್ನ ಒಂದು ವ್ಯಾಲೆಟ್ ತೆಗೆದಾಗ ನೀನು ಯಾಕೆ ಬಹಳ ಒಂದು ಚಿಕ್ಕ ನೋಟನ್ನು ತೆಗಿತಿ ಗೊತ್ತ್ರಿ ನಿನ್ಗೆ? You know why? ಯಾಕೆ ಗೊತ್ತ್ರಿ? Because you love money. Money is more attractive than God. ಯಾಕಂದ್ರೆ ನೀನು ಹಣವನ್ನು ಪ್ರೀತಿಸ್ತಿ, ದೇವರಿಗಿಂತ ಹೆಚ್ಚಾಗಿ ನಿನ್ಗೆ ಹಣಕ್ಕೆ ಆಕರ್ಷಣೆ ಇದೆ. Right? ಹೌದ್ರಿ? You love money more than God. ದೇವರಿಗಿಂತ ಹೆಚ್ಚಾಗಿ ನೀನು ಹಣವನ್ನು Let ಪ್ರೀತಿಸ್ತಾ me give ಇದ್ದೀಯ. you one more example. ನಿನ್ಗೆ ಇನ್ನೊಂದು ಉದಾಹರಣೆ If ಕೊಡ್ತೇನೆ. somebody is fallen in love with somebody, one boy is fallen in love with a girl, ಒಬ್ಬ ಹುಡುಗನು ಒಂದು ಹುಡುಗಿಗೆ ಪ್ರೀತಿ ಮಾಡುವಾಗ, and if the girl gives him the timing saying that exactly by 9 o'clock I am going to stand there, ಮತ್ತು ಆ ಹುಡುಗಿ ಈ ರೀತಿಯಾಗಿ ಸಮಯ ಕೊಡ್ತಾಳೆ, ನಾನು 9 ಗಂಟೆಗೆ ಅಂದ್ರೆ ನಾನು ಅಲ್ಲಿ ನಿಲ್ತೇನೆ. this boy will be exactly by 8 o'clock waiting for her till for the 9 o'clock time. ಈ ಒಂದು ಹುಡುಗನು 8 ಗಂಟೆಗೆ ನಿಂತು 9 ಗಂಟೆಗೆ
ಗಂಟೆಗಾಗಿ ಕಾಯ್ತಾ 9 ಇರ್ತಾನೆ. ಗಂಟೆ ಬರೋಕ್ಕಿಂತ ಮುಂಚಿತವಾಗಿ 8 ಗಂಟೆಗೆ ಕರೀತಿರ್ತಾನ್ರಿ. 9 ಗಂಟೆ ಬರೋಕಿನ ಮುಂಚಿತವಾಗಿ 8 ಗಂಟೆಗೆ ನಿಲ್ತಾನೆ. Why? ಯಾಕೆ? You know why? ಯಾಕೆ ಗೊತ್ತ್ರಿ? You are very attracted to that. ಯಾಕಂದ್ರೆ ನೀವು ಅದಕ್ಕೆ ಆಕರ್ಷಣೆ ಹೊಂದಿದ್ದೀರಿ. Every Sunday I tell 8 o'clock is our church, 10 o'clock is our church. You come by 8:30, 9 o'clock because Christ is never attracted to you. ಪ್ರತಿ ರವಿವಾರ ನಾನು ಹೇಳ್ತೇನೆ ಸಭೆ 8 ಗಂಟೆಗೆ ಪ್ರಾರಂಭವಾಗ್ತದೆ, 10 ಗಂಟೆಗೆ ಪ್ರಾರಂಭವಾಗ್ತದೆ. ಆದ್ರೆ 8:15 9 ಗಂಟೆಗೆ ನೀವು ಬರ್ತೀರಿ. ಯಾಕಂದ್ರೆ ಕ್ರಿಸ್ತನ ಸಭೆಯು ನಿಮಗೆ ಆಕರ್ಷಣೆವಲ್ಲ. Christ is never attracted to you. ಕ್ರಿಸ್ತನು ನಿಮಗೆ ಒಂದು ಆಕರ್ಷಣೆ ಅಲ್ಲ. Oh, you don't love Christ. ಕ್ರಿಸ್ತನನ್ನು ನೀನು ಪ್ರೀತಿಸ್ತಾ You ಇಲ್ಲ. act like you are loving Christ. ನೀನು ಕ್ರಿಸ್ತನನ್ನು ಪ್ರೀತಿಸಿ ಹಾಗೆ ನೀನು ನಟನೆ ಮಾಡ್ತೀರಿ. How many of you agree with me? ಎಷ್ಟು ಜನರು ನೀವು ನನ್ನೊಟ್ಟಿಗೆ ಒಪ್ಪಂದ That ಮಾಡ್ಕೊಳ್ಳಿ? you act like loving Christ. ಕ್ರಿಸ್ತನನ್ನು ಪ್ರೀತಿ ಮಾಡುವ ಹಾಗೆ ನೀವು ನಟನೆ ಮಾಡ್ತೀರಿ. ಎಷ್ಟು ಮಂದಿ ಮಾಡ್ತೀರಿ? ಎಷ್ಟು ಮಂದಿ ಆ ರೀತಿಯಾಗಿ ಮಾಡ್ತೀರಿ? All who are not lifted up your hands, you are all telling a lie. ಯಾರ್ಯಾರು ಕೈಗಳನ್ನು ಎತ್ತಿಲ್ಲವೋ ನೀವು ಸುಳ್ಳು ಹೇಳ್ತಾ ಇದ್ದೀರಿ. I'm challenging you very openly. ನಾನು ಬಹಿರಂಗವಾಗಿ ನಿಮಗೆ ಸವಾಲು ಹಾಕ್ತಾ ಇದ್ದೇನೆ. This is the truth. ಇದು ಸತ್ಯವಾಗಿದೆ. The person who loves God, ಯಾವ ವ್ಯಕ್ತಿ ದೇವರನ್ನು ಪ್ರೀತಿಸ್ತಾನೋ, let me tell you, nothing attracts him. ಆತನಿಗೆ ಬೇರೆ ಯಾವುದೇ ಒಂದು ವಿಷಯಗಳು ಆತನಿಗೆ ಆಕರ್ಷಣೆ That is ಆಗೋದಿಲ್ಲ. why Paul said, ಅದಕ್ಕೆ ಪೌಲನು ಹೇಳ್ತಾನೆ, I don't want to get entangled with any of the worldly things so that I may get diverted from Christ. ಕ್ರಿಸ್ತನಿಂದ ದೂರ ಆಗ್ಲಿಕ್ಕೆ ನಾನು ಈ ಲೋಕದ ವಿಷಯಗಳಲ್ಲಿ ನಾನು ತೊಡಗುವುದು ಇಷ್ಟಪಡೋದಿಲ್ಲ. That's what Paul says. ಅದೇ ಪೌಲನು ಹೇಳ್ತಾನೆ. He did his ministry faithfully. ಆತನು ತನ್ನ ಸೇವೆಯನ್ನು ಆತನ ನಂಬಿಗಸ್ತಿಕೆಯಿಂದ ಆತನು ಮಾಡಿದನು. Today in Christendom, Satan has won the battle more than a Christian believer winning the battle. ಈ ಕ್ರೈಸ್ತತ್ವದಲ್ಲಿ ಇವತ್ತು ವಿಶ್ವಾಸಿಯು ಈ ಒಂದು ಹೋರಾಟವನ್ನು ಜಯಿಸುವುದಕ್ಕಿಂತ ಮುಂಚೆ ಹೆಚ್ಚಾಗಿ ಸೈತಾನನು ಜಯಿಸಿದ್ದಾನೆ. He said, church is in my hand. ಆತನು ಹೇಳ್ತಾನೆ, ಸಭೆ ನನ್ನ ಕೈಯಲ್ಲಿದೆ. Church will do whatever I tell. ನಾನೇನೇನು ಹೇಳ್ತೇನೆ ಅದೇ ಸಭೆ ಮಾಡ್ತದೆ. Sunday morning that Satan says you sleep for some more time. ರವಿವಾರ ಮುಂಜಾನೆ ಸೈತಾನ ಹೇಳ್ತಾನೆ, ನೀನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ. It's okay. ಅದು ನಡೀತದೆ. Today is Sunday. ಇವತ್ತು ರವಿವಾರವಾಗಿದೆ. No problem. ಸಮಸ್ಯೆ ಇಲ್ಲ. God is a forgiving God. ದೇವರು ಕ್ಷಮಿಸುವ ದೇವರಾಗಿದ್ದಾನೆ. Fans on. ಆ ಫ್ಯಾನ್ ನಡೀತಾ ಇದೆ. Put on your bedsheet. ನಿನ್ನ ಒಂದು ಬೆಡ್ಶೀಟ್ ಅನ್ನು ಹಾಕು, ರಿಲ್ಯಾಕ್ಸ್ ಆಗು. ಹೇಳ್ತಾರೆ why you bother? ನಿಮ್ಮ ಸಭಾಪಾಲಕನು ಹೇಳ್ತಾನೆ ಇರ್ತಾನೆ, ನೀನ್ ಯಾಕೆ ಚಿಂತೆ ಮಾಡ್ತಿ? Yes sir. ಹೌದು ಇಲ್ರಿ? ಎಷ್ಟು ಮಂದಿ 6 ಗಂಟೆಗೆ ಬಂದು ಪ್ರಾರ್ಥನೆ ಮಾಡಿರಿ? 7 ಗಂಟೆಗೆ ಬಂದು ಎಷ್ಟು ಮಂದಿ ಪ್ರಾರ್ಥನೆ ಮಾಡಿರಿ? ಎಷ್ಟು ಜನ 6 7 ಗಂಟೆಗೆ ಬಂದು ಪ್ರಾರ್ಥನೆ ಮಾಡಿದ್ದೀರಿ? But still every day you keep a label calling you are a Christian. ಆದ್ರೂ ಸಹ ಒಂದು ಹೆಸರಿಗೆ ನೀವು ನಾನು ಕ್ರೈಸ್ತನಾಗಿದ್ದೇನೆ ಅಂತ ಹೇಳಿ ನೀವು ಇಟ್ಕೊಂಡಿದ್ದೀರಿ. That's right. ಅದು ಸರಿಯಾಗಿದೆ. You are Christian for yourself. ನೀನು ಕ್ರೈಸ್ತನು ನಿನಗಾಗಿಯೇ You are not a Christian for God. ದೇವರಿಗಾಗಿ ಕ್ರೈಸ್ತನಾಗಿಲ್ಲ. I'm telling you the truth. ನಾನು ಸತ್ಯ ಹೇಳ್ತಾ ಇದ್ದೇನೆ ಪ್ರಿಯರೇ. A true Christian ಒಬ್ಬ ನಿಜವಾದ ಕ್ರೈಸ್ತನು lives for God. ದೇವರಿಗಾಗಿ ಆತನ ತವಕ ಪಡ್ತಾನೆ. We are all diverted. ನಾವೆಲ್ಲರೂ ಬೇರೆ ಮಾರ್ಗಗಳಲ್ಲಿ ಹೋಗ್ತಾ We started ಇದ್ದೇವೆ. very beautifully. ನಾವು ಬಹಳ ಸುಂದರವಾಗಿ ಪ್ರಾರಂಭ ಮಾಡಿದೆವು. When you go to a railway station, ನಾವು ಒಂದು ರೈಲ್ವೆ ಸ್ಟೇಷನ್ ಹೋದಾಗ okay, you take a ticket for Bangalore, ನಾವು ಬ್ಯಾಂಗ್ಳೂರ್ಗೆ ಟಿಕೆಟ್ ತೆಗೆದುಕೊಳ್ತೇವೆ, right? But you ಹೌದ್ರಿ? don't get onto a Hyderabad train, ನೀವು ಹೈದರಾಬಾದ್ ಟ್ರೈನ್ಗೆ ಹೋಗೋದಿಲ್ಲ. right? Which train you get on? ನೀವು ಯಾವ ಟ್ರೈನ್ ನಲ್ಲಿ ಹೋಗ್ತೀರಿ? The Bangalore train. ಒಂದು ಬ್ಯಾಂಗ್ಳೂರ್ ಟ್ರೈನ್ಗೆ All ಹೋಗ್ತೀರಿ. starts with one way, ಎಲ್ಲ ಒಂದೇ ಮಾರ್ಗದಲ್ಲಿ ಪ್ರಾರಂಭವಾಗ್ತದೆ. but all gets diverted. ಆದ್ರೆ ಎಲ್ಲವೂ ಅದ್ ಮುಂದೆ ಹೋದ ಮೇಲೆ ಬೇರೆ ಬೇರೆ ಎಲ್ಲರೂ ಮಾರ್ಗಗಳಲ್ಲಿ ಒಳ್ಳೆ ಪ್ರಾರಂಭ ಮಾಡಿದ್ವಿ. ನಾವೆಲ್ಲರೂ ಒಳ್ಳೆ ಪ್ರಾರಂಭ ಮಾಡಿದೆವು. When it came to certain place where it was an exchange time, you all took a different route. ಆದ್ರೆ ಒಂದು ಅಲ್ಲಿ ಎಕ್ಸ್ಚೇಂಜ್ ಮಾಡೋ ಸಮಯ ಬಂದಾಗ ನಾವು ಬೇರೆ ಬೇರೆ ಮಾರ್ಗಗಳು You all ತೆಗೆದುಕೊಂಡೆವು. got diverted. ನಾವೆಲ್ಲರೂ ಬೇರೆ ಬೇರೆ ಮಾರ್ಗಗಳು Second one, ತೆಗೆದುಕೊಂಡೆವು. what's the problem ಎರಡನೇದಾಗಿ, in this race? ಈ ಒಂದು ಓಟದಲ್ಲಿ ಸಮಸ್ಯೆ ಏನಾಗಿದೆ? Discouragement is one more greatest problem of this race. ಈ ಓಟವನ್ನು ಓಡುವಾಗ ನಿರಾಶೆಯು ಇನ್ನೊಂದು ಸಮಸ್ಯೆ ಆಗಿದೆ. I'm telling you, discouragement is one more weapon of this race, a problem of this race. ಈ ಒಂದು ಓಟದ ಇನ್ನೊಂದು ಆಯುಧ ಏನಂತಂದ್ರೆ ನಿರಾಶೆಯಾಗಿದೆ. One day, ಒಂದು ದಿನ there were 10,000 weapons of Satan was sold in a Nehru ground. ನೆಹರು ಗ್ರೌಂಡ್ ನಲ್ಲಿ 10,000 ಸೈತಾನನ ಆಯುಧಗಳು ಅಲ್ಲಿ ಮಾರಲ್ಪಟ್ಟಿದ್ದು. How many of you know Nehru ground? ಎಷ್ಟು ಜನರಿಗೆ ನೆಹರು ಗ್ರೌಂಡ್ ಎಲ್ಲಿದೆ Very ಗೊತ್ತಿದೆ? near to Station Road. ಸ್ಟೇಷನ್ ರೋಡ್ಗೆ ಹತ್ರವಿದೆ. And Satan was selling his weapons. ಸೈತಾನನು ಆತನ ಆಯುಧಗಳನ್ನು ಅಲ್ಲಿ ಮಾರ್ತಾ ಇದ್ದ. And all the peoples were coming and taking the weapons. ಎಲ್ಲಾ ಜನರು ಬಂದು ಆ ಆಯುಧಗಳನ್ನು ತೆಗೆದುಕೊಳ್ತಾ ಇದ್ರು. But there was one weapon. ಆದ್ರೆ ಅಲ್ಲಿ ಒಂದು ಆಯುಧವಿತ್ತು. It was covered with glass. ಅದು ಗ್ಲಾಸಿನಿಂದ ಅದು And it ಮುಚ್ಚಲ್ಪಟ್ಟಿತ್ತು. was written this way, this is not for sale. ಇದು ಮಾರಾಟಕ್ಕೆ ಇಲ್ಲ
It ಬರೆಯಲ್ಪಟ್ಟಿತು. is just for a glimpse, or you can just look over that, but it's not for sale. ನೀನು ಸುಮ್ಮನೆ ಇದನ್ನು ನೋಡಬಹುದು, ಆದ್ರೆ ಇದು ಮಾರಾಟಕ್ಕಿಲ್ಲ ಅಂತ ಹೇಳಿ ಈ ರೀತಿಯಾಗಿ So it ಬರೆಯಲ್ಪಟ್ಟಿತು. so happened, ಅದು ಈ ರೀತಿಯಾಗಿ everybody was thinking, why this is not for sale? ಎಲ್ಲ ಯೋಚನೆ ಮಾಡ್ತಾ ಇದ್ರು, ಯಾಕೆ ಈ ವಸ್ತು ಮಾರಾಟಕ್ಕಿಲ್ಲ, So let's check it out. ಪರೀಕ್ಷೆ ಮಾಡಿ ನೋಡೋಣ. Because everybody wanted to buy that weapon. ಯಾಕಂದ್ರೆ ಆ ಆಯುಧವನ್ನು ಪ್ರತಿಯೊಬ್ಬರು ಕೊಂಡ್ಕೊಳ್ಬೇಕಂತ ಹೇಳಿ ಬಯಸ್ತಾ ಇದ್ರು. And underneath it was written there, it is very valuable, not for sale. ಅಲ್ಲಿ ಕೆಳಗಡೆ ಬರೆಯಲ್ಪಟ್ಟಿತ್ತು, ಬಹಳ ಬೆಲೆಯುಳ್ಳದ್ದು, ಇದು ಮಾರಾಟಕ್ಕಿಲ್ಲ. They went to Satan. ಅವರು ಸೈತಾನ ಬಳಿಗೆ He said, ಹೋದರು. sir, ಸರ್, why are you not selling this weapon? ಯಾಕೆ ಈ ಆಯುಧವನ್ನು ನೀವು ಮಾರ್ತಾ ಇಲ್ಲ? What is the speciality of this weapon? ಈ ಒಂದು ಆಯುಧದ ವಿಶೇಷತೆ ಏನಾಗಿದೆ? What is this weapon called? ಈ ಆಯುಧನ ಹೆಸರು ಏನಾಗಿದೆ? Satan told, ಸೈತಾನನು this ಹೇಳಿದನು, one weapon can defeat all the churches in the whole world. ಈ ಒಂದೇ ಆಯುಧವು ಇಡೀ ಲೋಕದಲ್ಲಿರುವ ಎಲ್ಲಾ ಒಂದು ಸಭೆಗಳನ್ನು ಸೋಲಿಸಬಹುದು. And it's a very powerful weapon. ಇದು ಬಹಳ ಒಂದು ಬಲವಾದ ಒಂದು ಆಯುಧವಾಗಿದೆ. And they asked Satan, what is this weapon called? ಅವರು ಸೈತಾನನ ಕೇಳಿದ್ರು, ಈ ಒಂದು ಆಯುಧಕ್ಕೆ ಯಾವ ಹೆಸರಿದೆ? The weapon is nothing else but the discouragement. ಆ ಆಯುಧ ಯಾವುದೂ ಅಲ್ಲ, ಅದು ನಿರಾಶೆಯಾಗಿದೆ. It's discouragement. ಅದು ನಿರಾಶೆ. You know, ನಿಮ್ಗೆ ಗೊತ್ತಿದ್ದಾರೆ, enemy starts bringing discouragement from the very person whom you love. ಯಾವ ವ್ಯಕ್ತಿಗೆ ನೀನು ಪ್ರೀತಿಸ್ತೀರೋ ಆ ವ್ಯಕ್ತಿಯಿಂದಲೇ ನಿರಾಶೆಯನ್ನು ತರಲಿಕ್ಕೆ ಪ್ರಾರಂಭ That ಮಾಡ್ತಾನೆ. person will tell, ಆ ಒಬ್ಬ ವ್ಯಕ್ತಿ ಹೇಳ್ತಾನೆ, you are so and so. ನೀನು ಈ ರೀತಿಯಾಗಿದ್ದಿ, After that, ಅದಾದ ಮೇಲೆ your family will discourage you. ನಿನ್ನ ಕುಟುಂಬವು ನಿನಗೆ ನಿರಾಶೆ ತೆಗೆದುಕೊಂಡು The ಬರ್ತದೆ. ministers of God will discourage you. ದೇವರ ಸೇವಕರು ನಿನಗೆ ನಿರಾಶೆ The church will ಮಾಡ್ತಾರೆ. discourage you. ಸಭೆ ನಿನಗೆ The ನಿರಾಶೆ world will ಮಾಡ್ತಾರೆ. discourage you. ಈ ಲೋಕವು ನಿನಗೆ ನಿರಾಶೆ Do ತರ್ತದೆ. you know why many people have left the race and they are running a different race? Because they are discouraged in the ministry. ಯಾಕೆ ಬಹಳ ಜನರು ತಮ್ಮ ಓಟವನ್ನು ಬಿಟ್ಟು ಬೇರೆ ಮಾರ್ಗಗಳಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ, ಯಾಕಂದ್ರೆ ಅವರು ನಿರಾಶೆಯಾಗಿದ್ದಾರೆ. Many a times ಬಹಳ ಸಾರಿ I have heard many men of God who are there in 49 years to 50 years in the ministry. ಬಹಳ ದೇವರ ಸೇವಕರು 49-50 ವರ್ಷಗಳಲ್ಲಿ ಸೇವೆಯಲ್ಲಿ ಇದ್ದರೂ ಸಹ I am just a babe before them. ಅವ್ರ ಮುಂದೆ ನಾನು ಒಂದು ಚಿಕ್ಕ ಮಗುವಾಗಿದ್ದೇನೆ. Not even in their physical years, not even in the spiritual years, but I am just a babe to them. ಆತ್ಮಿಕವಾಗಿ ದೈಹಿಕವಾಗಿ ಸಹ ಅವರಿಂದ ಬಹಳ ಚಿಕ್ಕವರಾಗಿದ್ದೇನೆ. You know what they said? ಅವ್ರು ಏನ್ ಹೇಳಿದ್ರು We ಗೊತ್ತಾ? wanted to give the church to somebody to run and we want to leave. ಆ ಸಭೆಯನ್ನು ಬೇರೆಯವ್ರ ಕೈಯಲ್ಲಿ ಕೊಟ್ಟು ನಾವು ಬಿಟ್ಟು ಹೋಗಬೇಕಾಗಿ ಬಯಸಿದೆವು. You know why? ಯಾಕೆ ಗೊತ್ತ್ರಿ? The enemy has used the weapon of discouragement. ಯಾಕಂದ್ರೆ ವೈರಿಯು ಈ ಒಂದು ನಿರಾಶೆ ಎಂಬ ಆಯುಧವನ್ನು ಉಪಯೋಗಿಸಿದ್ದಾನೆ. My wife is a pastor for the pastors. ನನ್ನ ಹೆಂಡತಿಯು ಸಭಾಪಾಲಕರಿಗೆ ಸಭಾಪಾಲಕಳಾಗಿದ್ದಾಳೆ. You know something? ಅದು ನಿಮ್ಗೆ ಗೊತ್ತಿದ್ದಾರೆ? She is a pastor to me. ಅವಳು ನನಗೆ ಸಭಾಪಾಲಕಳಾಗಿದ್ದಾಳೆ. We will say, I think it was on Friday night we both were sitting and talking. ಶುಕ್ರವಾರ ರಾತ್ರಿ ನಾವಿಬ್ರು ಕುತ್ಕೊಂಡು ಮಾತಾಡ್ತಾ ಇದ್ದೆವು. And yesterday I was telling my friends what she spoke. ನೆನ್ನೆ ನನ್ನ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೆ ಅವಳು ಏನ್ She ಮಾತಾಡ್ತಾ spoke ಇದ್ದಾಳೆ. something very wise, wisdom, which I took it from, it sinks deep into my heart. ಅವಳು ಒಂದು ಬಹಳ ಜ್ಞಾನವುಳ್ಳ ಮಾತು ಹೇಳಿದ್ದು, ಆ ವಿಷಯ ನನಗೆ ಆಳವಾಗಿ That's ಇಳಿತು. why I told you she is a pastor for the pastor. ಅದಕ್ಕೆ ನಾನು ಹೇಳಿದೆ ಅವಳು ಸಭಾಪಾಲಕರಿಗೆ ಸಭಾಪಾಲಕರಾಗಿದ್ದಾರೆ ಅಂತ ಹೇಳಿ. Always, all when you are all clapping your hands, I'll be watching her. ಎಲ್ಲರೂ ನೀವೆಲ್ಲ ಚಪ್ಪಾಳಿ ತಟ್ಟಬೇಕಾದ್ರೆ ನಾನು ಅವಳನ್ನು ಗಮನಿಸ್ತಾ ಇರ್ತೇನೆ. Do you know why? ಯಾಕೆ ಗೊತ್ತ್ರಿ? If all of you are clapping and if she doesn't clap, that means I am failing in the ministry that day. ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕಾದ್ರೂ ಸಹ ಅವಳು ಚಪ್ಪಾಳೆ ತಟ್ತಾ ಇಲ್ಲ ಅಂತಂದ್ರೆ ನಾನು ಎಲ್ಲೋ ಸೋತ್ ಹೋಗಿದ್ದೇನೆ ಅಂತ ಹೇಳಿ ನಾನು. But if you all don't clap and if she stands up and she claps, let me tell you, I am the victorious person that day. ಆದ್ರೆ ನೀವೆಲ್ಲರೂ ಚಪ್ಪಾಳೆ ತಟ್ಟದೇ ಇದ್ದಾಗಲೂ ಸಹ ಅವಳು ಚಪ್ಪಾಳೆ ತಟ್ಟಬೇಕಾದ್ರೆ ನಾನು ಅಲ್ಲಿ ಜಯ ಹೊಂದಿದ್ದೇನೆ. You know what she told me? ಅವಳು ಏನ್ ಹೇಳಿದ್ಲು ಗೊತ್ತ್ರಿ? She said, ಅವಳು ಹೇಳಿದ್ಲು, Richie, remember, leadership is being alone. ಅವಳು ಹೇಳಿದ್ರು, ನಾಯಕತ್ವವು ಅದು ಏಕಾಂಗಿಯಾಗಿ ಇರುವುದಾಗಿದೆ. Leadership is being alone. ನಾಯಕತ್ವವು ಏಕಾಂಗಿಯಾಗಿ ಇರುವುದಾಗಿದೆ. And she gave me an example of Jesus. ಯೇಸು ಕ್ರಿಸ್ತನ ಒಂದು ಉದಾಹರಣೆ ಅವಳು When Jesus went to the cross, ಯೇಸು ಕ್ರಿಸ್ತನು ಕ್ರೂಜೆ ಬಳಿಗೆ ಹೋದಾಗ nobody was with him. ಯಾರು ಸಹ ಆತನೊಟ್ಟಿಗೆ He was ಇರಲಿಲ್ಲ. alone as a leader was hanging there. ಒಬ್ಬ ನಾಯಕನಾಗಿ ಒಬ್ಬನೇ ಆತನು ಕ್ರೂಜೆ ಮೇಲೆ ನೇತಾಡ್ತಾ ಇದ್ದ. That sinked deep into my heart. ಅದು ಆಳವಾಗಿ ನನ್ನ ಹೃದಯದಲ್ಲಿ ಹೋಯಿತು. Every leader, every church member, listen to me very carefully. Satan uses the weapon of discouragement.
ಲಕ್ಷ್ಯ ಕೊಟ್ಟು ಕೇಳ್ರಿ ಪ್ರತಿಯೊಬ್ಬರು ನಾಯಕರೇ, ಈ ಒಂದು ಸೈತಾನನು ನಿರಾಶೆ ಎಂಬ ಒಂದು ಆಯುಧವನ್ನು ಉಪಯೋಗಿಸ್ತಾರೆ. 20th, I'm going to solemnize a marriage, or we are going to have a marriage in our church. 20ನೇ ತಾರೀಕು ಒಂದು ಮದುವೆ ಇದೆ ನಮ್ಮ ಸಭೆಯಲ್ಲಿ. Okay, and they told us to run one part of the marriage. ಮದುವೆಯ ಒಂದು ಭಾಗವನ್ನು ಅವರು ನಡೆಸಬೇಕಂತ ಹೇಳಿ ಕೇಳ್ಕೊಂಡಿದ್ದಾರೆ. And I was just thinking, God, what I should minister. ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ ನಾನು ಏನನ್ನು ಹೇಳಬೇಕು, ಯಾವ ವಾಕ್ಯವನ್ನು ಹೇಳಬೇಕಂತ ಹೇಳಿ. We pastors, ನಾವು ಸಭಾಪಾಲಕರು, we are very clever. ನಾವು ಬಹಳ ಜ್ಞಾನವಂತರು. How many of you accept that? ಎಷ್ಟು ಜನರು ನಂಬ್ತೀರಿ? We are very clever. ನಾವು ಬಹಳ ಜ್ಞಾನವಂತರು. We know when to pump you, we know when to make you fly. ನಿಮ್ಗೆ ಯಾವಾಗ ಪಂಪ್ ಮಾಡಬೇಕು ನಮ್ಗೆ ಗೊತ್ತಿದೆ, ಯಾವಾಗ ಹಾರಿಸ್ಬೇಕು. We know when to discourage you. ನಿಮ್ಗೆ ಯಾವಾಗ ನಿರಾಶೆ ಹಾಕ್ಬೇಕು ಗೊತ್ತಿದೆ. Okay, I told you we are very clever. ನಾನು ನಿಮ್ಗೆ ಹೇಳಿದ್ದೆ ನಾವು ಬಹಳ ಜ್ಞಾನವಂತರು. Okay, because God has given us a talent to speak. ಯಾಕಂದ್ರೆ ದೇವರು ನಮಗೆ ಮಾತನಾಡುವ ಒಂದು ತಲಾಂತು ಆತನು ಕೊಟ್ಟಿದ್ದಾನೆ. We do it. I love to do it for the glory of God. I don't know about others. ನಾನು ದೇವರ ಮಹಿಮೆಗಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಅದು ಬೇರೆ ಜನರ ವಿಷಯ ಗೊತ್ತಿಲ್ಲ. Now listen to me carefully. ಅದ್ರ ಲಕ್ಷ್ಯ ಕೊಟ್ಟು ಕೇಳ್ರಿ. I was thinking, God, what should I minister? ದೇವ್ರೆ ನಾನು ಏನು ಮಾತನಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದೆ. ದೇವರು ನನಗೆ ಹೇಳಿದ್ರು the truth. ಅವ್ರಿಗೆ ಸತ್ಯವನ್ನು ಹೇಳು. Now I was thinking, what is the truth? ನಾನು ಯೋಚನೆ ಮಾಡಿದೆ, ಸತ್ಯ ಏನಾಗಿದೆ. Listen to me carefully. ಲಕ್ಷ್ಯ ಕೊಟ್ಟು ಕೇಳ್ರಿ. When you get married, on the bed of the first night they put roses there. ನೀವು ಮದುವೆ ಆದಾಗ ಮೊದಲನೇ ರಾತ್ರಿಯಲ್ಲಿ ಆ ಹಾಸಿಗೆ ಮೇಲೆ ಆ ಒಂದು ಗುಲಾಬಿ ಹೂಗಳು ಹಾಕ್ತಾರೆ. ಯಾಕೆ ಮುಳ್ಳು ಹಾಕೋಂಗಿಲ್ಲ? ಮುಳ್ಳು ಯಾಕೆ ಹಾಕೋಂಗಿಲ್ರಿ? So that's my question. ಅದು ನನ್ನ ಪ್ರಶ್ನೆ. Why they put different kinds of roses? They do all the thing on the bed, and they say this is the first day of your marriage. ಯಾಕೆ ಮದುವೆಯ ಮೊದಲನೇ ರಾತ್ರಿಯಲ್ಲಿ ಬೇರೆ ಬೇರೆ ತರದ ಒಂದು ಗುಲಾಬಿ ಹೂಗಳನ್ನು ಹಾಕಿ ಇದು ನಿಮ್ಮ ಮದುವೆಯ ಮೊದಲನೇ ದಿನ ಅಂತ ಹೇಳಿ ಹಾಕ್ತಾರೆ? When my brother's son got married, my wife was the one who decorated the bed. ನಮ್ಮ ಅಣ್ಣನ ಮಗನಿಗೆ ಮದುವೆ ಆದಾಗ ನನ್ನ ಹೆಂಡತಿ ಆ ಒಂದು ಹಾಸಿಗೆಯನ್ನು ಅವರು ರೆಡಿ ಮಾಡಿದ್ರು. And that day I had a question. ಆ ದಿನ ನನಗೊಂದು ಪ್ರಶ್ನೆ ಇತ್ತು. ಇಂಥ ರಂಗೋಲಿ ಹಾಕೋದು ಬದಲಾಗಿ ಯಾಕೆ ಮುಳ್ಳು ಆ ಕಡೆ ಮುಳ್ಳು ಇಡಬಾರ್ದು? ಈ ರೀತಿಯಾಗಿ ನಾವು ಡೆಕೋರೇಟ್ ಮಾಡೋ ಬದಲಾಗಿ ಯಾಕೆ ಮುಳ್ಳು ನಾಲ್ಕು ಕಡೆ ಇರಬಾರ್ದು? ಗುಲಾಬಿ ಎಲ್ಲ ಕಟ್ ಮಾಡಿ ಬೇರೆಯವರು ಕೊಟ್ಟು ಇದೆಲ್ಲ ಮುಳ್ಳು ತೆಗೆದು ಹಾಸಿಗೆ ಮೇಲೆ ಆ ಗುಲಾಬಿ ಎಲ್ಲ ತೆಗೆದು ಅದರ ಮುಳ್ಳುಗಳನ್ನು ಹಾಸಿಗೆ ಮೇಲೆ ಯಾಕೆ ಹಾಕಬಾರ್ದು? Why we are not able to face the reality? Why we want to show them a fake reality, fake things? ಯಾಕೆ ನಾವು ಆ ನಿಜಾಂಶವನ್ನು ಎದುರಿಸ್ತಾ ಇಲ್ಲ, ಆದ್ರೆ ಒಂದು ಸುಳ್ಳಾದ ಒಂದು ನಿಜಾಂಶವನ್ನು ತೋರಿಸ್ತಾ ಇದ್ದೇವೆ. ನೀವು ನೋಡ್ರಿ, ಲಕ್ಷ್ಯ ಕೊಡ್ರಿ. ಓಕೆ, ಮದುವೆ ಆದಾಗ ಅಲ್ಲ ಗಂಡ ಹೆಂಡತಿ ಹಿಂಗೆ ನಡೀತಿರ್ತಾರೆ. ಮದುವೆ ಆದಾಗ ಗಂಡ ಹೆಂಡತಿ ಗಟ್ಟಿಯಾಗಿ ಕೈ ಹಿಡ್ಕೊಂಡು ನಡೀತಾ ಇರ್ತಾರೆ. ಮದುವೆ ಆದವರು You say, come on, say hallelujah, amen. Come on, right? They both will be catching. This is my one and only wife, beautiful wife. ಇವರ ಒಬ್ಬಳೇ ಧರ್ಮಪತ್ನಿ. Okay, they will be catching our hand and going. ಕೈಗಳನ್ನು ಹಿಡ್ಕೊಂಡು ನಾವು ಹೋಗ್ತಾ ಇರ್ತೇವೆ. After 6 to 8 months or 1 year, 6-7 ತಿಂಗಳುಗಳಾದ ಮೇಲೆ ಅಥವಾ 1 ವರ್ಷ ಆದ್ಮೇಲೆ ಕೈ ಬಿಡ್ತೇವೆ. ಇಬ್ರು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೇವೆ. After 2 years, 2 ವರ್ಷಗಳಾದ ಮೇಲೆ wife will be so far and husband will be so far. ಗಂಡ ಹೆಂಡತಿ ಈ ರೀತಿಯಾಗಿ ಇಷ್ಟು ದೂರಕ್ಕೆ ನಿಂತಿರ್ತಾರೆ. both coming to the church. ನಾವಿಬ್ರು ಸಭೆಗೆ ಬರ್ತಾ ಇರ್ತೇವೆ, but very far. ಆದ್ರೆ ಸ್ವಲ್ಪ ದೂರ ಬರ್ತೇವೆ. After 3rd year, ಆ 3 ವರ್ಷಗಳಾದ ಮೇಲೆ wife will be little back and husband will be coming in front. ಗಂಡನು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾನೆ, ಹೆಂಡತಿ ಸ್ವಲ್ಪ ಹಿಂದೆ ಹೋಗ್ತಾ ಇರ್ತಾಳೆ. She will be bringing all the bogies and coming. ಆ ಎಲ್ಲ ಬೋಗಿಗಳನ್ನು ಹೊತ್ಕೊಂಡು ಬರ್ತಾ ಇರ್ತಾಳೆ. She will be bringing the bogies and coming. ಹಿಂದೆ ಎಲ್ಲ ಬೋಗಿಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾಳೆ. After 4 years, 4 ವರ್ಷ ಆದ್ಮೇಲೆ the bogie she will be at the home, the pastor will be at the church. ಆ ಬೋಗಿಗಳೊಟ್ಟಿಗೆ ಮನೆಯಲ್ಲಿ ಇರ್ತಾಳೆ, ಸಭಾಪಾಲಕರು ಮನೆಯಲ್ಲಿ ಇರ್ತಾರೆ, ಸಭೆಯಲ್ಲಿ ಇರ್ತಾರೆ. And if you ask why did you come late, ನಾವು ಕೇಳ್ತೇವೆ ಯಾಕೆ ಸಭೆಗೆ ಲೇಟ್ ಬಂದಿರಿ ಅಂತ ಕೇಳುವಾಗ, ಮಕ್ಕಳವರಲ್ಲ ಅವ್ರು ಮಾಡಿದ ಕಾಟ ಅದ, ನಿನ್ನ ಮಕ್ಕಳಿದ್ದಾರಲ್ಲ ಅವ್ರು ಮಾಡಿದ ಕಾಟ ಅದ. We get so discouraged in our marriages. ನಮ್ಮ ಮದುವೆಗಳಲ್ಲಿ ಅಷ್ಟು ನಿರಾಶೆಯನ್ನು ನಾವು ಹೊಂತೇವೆ. God told me speak the reality this time in the marriage. ಅದಕ್ಕೆ ದೇವರು ಹೇಳಿದ್ರು, ಮದುವೆಯಲ್ಲಿ ಆ ಮದುವೆಯ ನಿಜಾಂಶವನ್ನು ನೀನು ಮಾತನಾಡು ಅಂತ ಹೇಳಿ. Let me tell you,
In the midst of everything, one should encourage one another. ಎಲ್ಲದರ ಮಧ್ಯದಲ್ಲಿ ಒಬ್ಬರನ್ನೊಬ್ರು ನಾವು ಉತ್ತೇಜನೆ The ಮಾಡಬೇಕಾಗಿದೆ. enemy will use a weapon of discouragement, but be closer with God, so God will encourage you. ಆ ವೈರಿಯು ಈ ನಿರಾಶೆ ಎಂಬ ಆಯುಧವನ್ನು ಆತನು ಉಪಯೋಗಿಸ್ತಾನೆ, ಆದ್ರೆ ದೇವರಿಗೆ ನಾವು ನಿಕಟವಾಗಿರ್ಬೇಕು. Encourage one another. ಒಬ್ಬರಿಗೊಬ್ರು ನೀವು Walk in the ways of God. ದೇವರ ಮಾರ್ಗಗಳಲ್ಲಿ ನಡೆಯಿರಿ. Say, Satan uses the second weapon of discouragement. ಸೈತಾನನು ಈ ಒಂದು ನಿರಾಶೆ ಎರಡನೇ ಆಯುಧವನ್ನು ಉಪಯೋಗಿಸ್ತಾನೆ. Third one. ಮೂರನೇದಾಗಿ What is the weapon he will use? ಆತನು ಉಪಯೋಗಿಸುವ ಆಯುಧ Or the problem ಏನಾಗಿದೆ? which you will face in the race. ಅಥವಾ ಈ ಓಟದಲ್ಲಿ ನೀವು ಎದುರು ನೋಡುವ ಇನ್ನೊಂದು ಸಮಸ್ಯೆ ಏನಾಗಿದೆ? That is defeatedness. ಅದು ಒಂದು ಸೋಲಾಗಿದೆ. Many times we get defeated. ನಾವು ಬಹಳ ಸಾರಿ ಸೋತು ಹೋಗ್ತೇವೆ. Many times I told my friends, ಬಹಳ ಸಾರಿ ನನ್ನ ಸ್ನೇಹಿತರಿಗೆ ನಾನು it ಹೇಳಿದೆ, was better to live an ordinary believer's life than to be a pastor. ಸಭಾಪಾಲಕರಾಗೋಕ್ಕಿಂತ ಹೆಚ್ಚಾಗಿ ನಾವು ಒಂದು ಸಾಧಾರಣವಾದ ವಿಶ್ವಾಸಿಯಾಗಿ ಜೀವಿಸುವುದೇ ಬಹಳ I felt ಒಳ್ಳೆಯದಾಗಿದೆ. it would be better there. ನಾನು ಬಹಳ ಸಾರಿ ಅದೇ ಉತ್ತಮ ಅಂತ ಹೇಳಿ ನೆನೆಸಿದೆ. I thank for good friends who are around me. ಆದ್ರೆ ನನ್ನ ಸುತ್ತಲಿರುವ ಒಳ್ಳೆ ಸ್ನೇಹಿತರಿಗಾಗಿ ನಾನು ದೇವರಿಗೆ They ಸ್ತೋತ್ರ said, "No, Anna." ಸಲ್ಲಿಸ್ತೇನೆ. ಅವ್ರು ಹೇಳಿದ್ರು, ಇಲ್ಲ ಅಣ್ಣ, We will work together. ನಾವು ಒಟ್ಟಾಗಿ ಸೇರಿ ಕೆಲಸ Don't get ಮಾಡೋಣ. defeated. ನೀವು ಸೋತು ಹೋಗ್ಬೇಡ್ರಿ. Ministry will have many ups and downs. ಸೇವೆಯಲ್ಲಿ ಬಹಳ ಒಂದು ಮೇಲೆ ಕೆಳಗಡೆ In the ಆಗ್ತವೆ. race you will have many ups and downs. ಓಟದಲ್ಲಿ ಬಹಳ ಮೇಲೆ ಕೆಳಗಡೆ ಆಗ್ತವೆ. In the race you will face many challenges. ಈ ಓಟದಲ್ಲಿ ಬಹಳ ಸವಾಲುಗಳನ್ನು ಎದುರು ನೋಡ್ತೇವೆ. Don't get defeated. ಆದ್ರೆ ನೀವು ಸೋತು ಹೋಗ್ಬೇಡ್ರಿ. Refuse to get defeated. ನೀವು ಸೋತು ಹೋಗ್ಲಿಕ್ಕೆ ನಿರಾಕರಿಸಿರಿ. There may be 10,000 defeat outside. ಹೊರಗಡೆ ನಿಮ್ಗೆ 10,000 ಸೋಲುಗಳು ಇರಬಹುದು. But one winner which is inside, if he challenges you, you will always win the battle. ಆದ್ರೆ ನಿಮ್ಮ ಒಳಗಿರುವ ಒಬ್ಬ ಜಯಶಾಲಿಯು ಆತ ನಿಮ್ಗೆ ಸವಾಲು ಹಾಕಿದ್ರೆ ನೀವು ಜಯ ಹೊಂದಿರಿ. The great Alexander told, ಆ ಒಂದು ಅಲೆಕ್ಸಾಂಡರ್ ಮಹಾ ಅಲೆಕ್ಸಾಂಡರ್ ಆತನು ಹೇಳ್ತಾನೆ, I don't get fear when 10,000 lions are led by a ram. ಆತನು ಹೇಳಿದ, ಈ ಒಂದು 10,000 ಒಂದು ಸಿಂಹಗಳನ್ನು ಒಂದು ಕುರಿಮರಿ ಅದು ಕುರಿ ನಡೆಸ್ತಾ ಇರ್ಬೇಕಾದ್ರೆ ನಂಗೆ ಭಯ ಆಗೋದಿಲ್ಲ. I will never get scared. ನನಗೆ ಭಯ ಆಗೋದಿಲ್ಲ. Because their leader is a defeated leader. ಯಾಕಂದ್ರೆ ಅವರ ಒಂದು ನಾಯಕ, ಆ ಗುಂಪಿನ ನಾಯಕನು ಒಬ್ಬ ಸೋತು But ಹೋದಂತವರಾಗಿದ್ದಾರೆ. I get scared of one lion leading 10,000 sheep. ಆದ್ರೆ 10,000 ಒಂದು ಕುರಿಗಳನ್ನು ನಡೆಸುವ ಒಂದು ಸಿಂಹಗೆ ನಾನು ಭಯ ಪಡ್ತೇನೆ. You know why? ಯಾಕೆ ಗೊತ್ತ್ರಿ? He said the one who is leading is a victorious person. ಯಾಕಂದ್ರೆ ಯಾರು ನಡೆಸ್ತಾ ಇದ್ದಾನೋ ಆತನು ಜಯಶಾಲಿ ಆಗಿದ್ದಾನೆ. Don't get defeated. ನೀವು ಸೋತು ಹೋಗ್ಬೇಡ್ರಿ. In your marriages, ನಿನ್ನ ಮದುವೆಯಲ್ಲಿ, in your church, ನಿನ್ನ ಸಭೆಯಲ್ಲಿ, in being with God, ದೇವರೊಟ್ಟಿಗೆ doing ಇರುವುದರಲ್ಲಿ, the things of God, ದೇವರ ವಿಷಯಗಳಲ್ಲಿ doing the ministry of God, ಸೇವೆ ಮಾಡುವಾಗ never get defeated. ನೀವು ಸೋತು ಹೋಗ್ಬೇಡ್ರಿ. Refuse to get defeated. ನೀವು ಸೋತು ಹೋಗ್ಲಿಕ್ಕೆ ನೀವು ನಿರಾಕರಿಸಿರಿ. When there was a question asked to Thomas Alva Edison, ಒಂದು ಥಾಮಸ್ ಆಲ್ವಾ ಎಡಿಸನ್ ಆತನಿಗೆ ಒಂದು ಪ್ರಶ್ನೆ ಕೇಳಿದಾಗ, ಸರ್ 2,999 times you have failed in making a bulb. ಒಂದು ಬಲ್ಬ್ ಅನ್ನು ಮಾಡ್ಲಿಕ್ಕೆ ನೀವು 2,999 ಸಾರಿ ನೀನು ಸೋತು ಹೋಗಿದ್ದಿ. Why did you not accept the defeat? ನೀನು ಯಾಕೆ ಸೋಲನ್ನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ? Sir Thomas Alva Edison told this way. ಸರ್ ಥಾಮಸ್ ಆಲ್ವಾ ಎಡಿಸನ್ ಅವರು ಈ ರೀತಿಯಾಗಿ ಹೇಳಿದ್ರು, I was not defeated 2,999 times. ನಾನು 2,999 ಸಾರಿ ನಾನು ಸೋತು ಹೋಗಿಲ್ಲ. I learned how not to make a bulb. ನಾನು ಬಲ್ಬ್ ಅನ್ನು ಯಾವ ರೀತಿಯಾಗಿ ಮಾಡಬಾರದು ಅಂತ ಹೇಳಿ ನಾನು ಕಲಿತೆ. In other words, he told, I refused to get defeated. ಬೇರೆ ವಾಕ್ಯಗಳಲ್ಲಿ ನೋಡ್ಬೇಕಾದ್ರೆ ಆತನು ಹೇಳಿದ, ನಾನು ಸೋಲಲಿಕ್ಕೆ ನಾನು ನಿರಾಕರಿಸಿದೆ. I refused to get defeated. ನಾನು ಸೋಲಲಿಕ್ಕೆ ನಿರಾಕರಿಸಿದೆ. ಏನೇ ಬರ್ಲಿ Don't get defeated. ಸೋಲ್ಬೇಡ್ರಿ. ನಾವೆದ್ದೇಳೋಣ. Will your family members leave your hand? ನಿಮ್ಮ ಕುಟುಂಬದವರು ನಿನ್ನ ಕೈಯನ್ನು ಬಿಡ್ತಾರೆ. Will your children leave your hand? ನಿನ್ನ ಮಕ್ಕಳು ನಿನ್ನ ಕೈಯನ್ನು Will your ಬಿಡ್ತಾರೆ. leaders leave your hand? ನಿನ್ನ ನಾಯಕರು ನಿನ್ನ ಕೈಯನ್ನು ಬಿಡ್ತಾರೆ. Church, listen to me. I will give you the secret of Jesus' life. ಸಭೆ, ನಾನು ಕ್ರಿಸ್ತನ ಒಂದು ಜೀವಿತದ ಒಂದು ರಹಸ್ಯವನ್ನು ನಾನು You know what ಹೇಳ್ತೇನೆ. Jesus said? ಕ್ರಿಸ್ತನ ಏನು ಹೇಳ್ತಾನಂದ್ರೆ, Now the time is coming ಈಗ ಸಮಯ ಬರ್ತಾ that ಇದೆ, every one of you will leave me. ಪ್ರತಿಯೊಬ್ಬರು ನನ್ನನ್ನು ಬಿಟ್ಟು ಹೋಗ್ತೀರಿ. But I am not alone. ಆದ್ರೆ ನಾನು ಒಬ್ಬಂಟಿಗನಲ್ಲ. My Father is with me. ನನ್ನ ತಂದೆಯು ನನ್ನೊಟ್ಟಿಗಿದ್ದಾನೆ. My Father is with me. ನನ್ನ ತಂದೆಯು ನನ್ನೊಟ್ಟಿಗಿದ್ದಾನೆ. Don't get defeated. Your Father is with you.
ನೀನು ಸೋತು ಹೋಗ್ಬೇಡ, ಯಾಕಂದ್ರೆ ನಿನ್ನ ತಂದೆಯು ನಿನ್ನೊಟ್ಟಿಗಿದ್ದಾನೆ. Turn to your neighbor and say, don't get defeated. ನಿಮ್ಮ ಅಕ್ಕಪಕ್ಕದವ್ರಿಗೆ ತಿರುಗಿ ಹೇಳ್ರಿ, ನೀವು ಸೋಲನ್ನು ಅನುಭವಿಸಬೇಡ್ರಿ. Now turn to your neighbor and say, don't get diverted. ಈಗ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿರುಗಿ ಹೇಳ್ರಿ, ನಿನ್ನ ಮಾರ್ಗಗಳಲ್ಲಿ ಬೇರೆ ಮಾರ್ಗ. ನೀವು ಬೇರೆ ಮಾರ್ಗಗಳನ್ನು ತೆಗೆದುಕೊಳ್ಳಬೇಡ. Don't get discouraged. ನಿರಾಶೆ ಹೊಂದಬೇಡ. Run the race. ಆ ಓಟವನ್ನು ಓಡಿರಿ. This is the truth. ಇದು ಸತ್ಯಾಂಶವಾಗಿದೆ. Now let me finish with this final one. ಈ ಒಂದು ಕೊನೆಯ ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. For the race. ಆ ಒಂದು ಓಟಕ್ಕಾಗಿ ಸಿದ್ಧತೆಯು. Okay, let me ask you this question before I could teach on the preparation of race. ಈ ಸಿದ್ಧತೆ ವಿಷಯವಾಗಿ ನಾನು ಕಲಿಸಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಪ್ರಶ್ನೆ ನಾನು ಕೇಳ್ತೇನೆ. How many of you are an athlete? ಎಷ್ಟು ಜನರು ನೀವು ಶಾಲೆ ದಿವಸಗಳಿಂದ ನೀವು ಓಡುವುದನ್ನು ಅಥ್ಲೀಟ್ ಆಗಿದ್ದೀರಿ? Sprint. Used to run. ನೀವು ಓಡ್ತಾ ಇದ್ರಿ. Okay, come on. ಎಷ್ಟು ಮಂದಿ ಈಗ 100 ಮೀಟರ್ 200 ಮೀಟರ್ ಆಗಲಿ 400 ಮೀಟರ್ ಆಗಲಿ, come on, lift, I want to see it. ಎಷ್ಟು ಜನರು 100 ಮೀಟರ್ ಆಗಲಿ 200 ಮೀಟರ್ ಆಗಲಿ ರೇಸ್ಗಳನ್ನು ಓಡಿದ್ದೀರಿ? Very good. Now listen to me carefully. ಲಕ್ಷ್ಯ ಕೊಟ್ಟು ಕೇಳಿದ್ರೆ, From the school days, I am a winner. ಸ್ಕೂಲ್ ದಿನಗಳಿಂದ ನಾನು ಗೆಲ್ತಾ ಬಂದಿದ್ದೇನೆ. I have so much of certificates. ನನಗೆ ಇಷ್ಟು ಸರ್ಟಿಫಿಕೇಟ್ಸ್ಗಳಿವೆ. I was there in 7th grade school, I was there in Don Bosco school, I was there in Mahavir College, I was there in ITI. ನಾನು 7th ಡೇ ಸ್ಕೂಲ್ ನಲ್ಲಿ ಡಾನ್ ಬಾಸ್ಕೋ, ಮಹಾವೀರ್ ಸ್ಕೂಲ್, ಚೆಡ್ಡ ITI ನಲ್ಲಿ ಓದಿದ್ದೇನೆ. If you are a good athlete, ನಾವು ಒಳ್ಳೆ ಓಟಗಾರರಾಗಿದ್ರೆ, to run one race, ಒಂದು ಓಟವನ್ನು ಓಡಬೇಕಾಗಿ, do you know how many times you need to practice? ಎಷ್ಟು ಸಾರಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಗೊತ್ತ್ರಿ? Every day 364 days you need to practice for 365th day. ಆ 365ನೇ ದಿನದ ಓಟಕ್ಕಾಗಿ 364 ದಿನಗಳಲ್ಲೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಎಷ್ಟು ಜನ ನಿಮ್ಮ ನಂಬರ್? When I was there in Chennai ITI, ನಾನು ಚೆನ್ನೈ ITI ನಲ್ಲಿ ಇದ್ದಾಗ, there was my opponent, one who used to compete with me. ನನ್ನೊಟ್ಟಿಗೆ ಕಾಂಪೀಟ್ ಮಾಡೋರು, they told me about one person. ಅವರು ಒಬ್ಬ ವ್ಯಕ್ತಿಯ ವಿಷಯವಾಗಿ ಅವರು ಹೇಳಿದ್ರು. And his name, I will never forget his name. His name is Nagotri. ಅವರ ಹೆಸರು ನಾನು ಮರೆಯೋದಿಲ್ಲ, ಅವರು ನಾಗೋತ್ರಿ ಅಂತ ಹೇಳಿ. His brother was an instructor there in the Chennai ITI. ಆ ಚೆನ್ನೈ ITI ನಲ್ಲಿ ಅವರ ಒಂದು ಸಹೋದರರು ಇನ್ಸ್ಟ್ರಕ್ಟರ್ ಆಗಿದ್ರು. They told me, ಅವರು ನನಗೆ ಹೇಳಿದ್ರು, nobody has ever defeated in all the ITIs. They have never defeated him. ಈ ಎಲ್ಲ ಇಡೀ ITI ನಲ್ಲಿ ಯಾರು ಆತನಿಗೆ ಸೋಲಿಸಲಿಲ್ಲ. Our ITI, the whole Hubli, Dharwad, state ITIs, nobody has defeated him. ನಮ್ಮ ಹುಬ್ಳಿ ITI ಅಷ್ಟೇ ಅಲ್ಲ, ಹುಬ್ಳಿ ಧಾರವಾಡ ಮತ್ತು ಇಡೀ ಸ್ಟೇಟ್ ನಲ್ಲಿ ಸಹ ಯಾರು ಸೋಲಿಸಲಿಲ್ಲ. This record for 2 to 3 years. 2-3 ವರ್ಷಗಳಿಂದ ಈ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. I said, very good. ನಾನು ಹೇಳಿದೆ ಬಹಳ ಒಳ್ಳೆಯದು. Now it was a challenge to me. ಈಗ ಅದು ನನಗೆ ಸವಾಲಾಗಿತ್ತು. You believe me or no? ನೀನು ನಾನು ನಂಬ್ತಿರೋ ಇಲ್ಲೋ, Every day morning, ಪ್ರತಿದಿನ ಮುಂಜಾನೆ ನಾನು ಹೇಳ್ತಾ ಇದ್ದೆ, ನನ್ನನ್ನು ನಾನು ಸಿದ್ಧ ಮಾಡ್ಕೊಳ್ತಾ ಇದ್ದೆ ಆ ಒಂದು ಓಟವನ್ನು ಓಡ್ಲಿಕ್ಕೆ. And every day I used to do 10 to 12 sprints climbing up on the mountain. ಮತ್ತು ಪ್ರತಿದಿನ 10 ರಿಂದ 12 ಸ್ಪ್ರಿಂಟ್ಗಳನ್ನು ನಾನು ಬೆಟ್ಟವನ್ನು ಹತ್ತುತ್ತಾ ಇದ್ದೆ. If you are an athlete, you will understand what I am talking. ನೀವು ಅಥ್ಲೀಟ್ ಆಗಿದ್ರೆ ನಿಮ್ಗೆ ಅರ್ಥವಾಗ್ತದೆ ನಾನು ಮಾತಾಡೋದು. ಒಬ್ಬ ಒಳ್ಳೆ ಓಟಗಾರನು ಆತನು ನೆಟ್ಟಿಗೆ ಓಡೋದಿಲ್ಲ, ಆತನು ಈ ರೀತಿಯಾಗಿ ಮೇಲಕ್ಕೆ ಏರ್ತಾನೆ. ಆ ಬಲವನ್ನು ಹೊಂದಲಿಕ್ಕೆ ಆತನು ಆ ರೀತಿಯಾಗಿ ಆತನು ಓಡ್ತಾನೆ. ಆತನು ಬೆಟ್ಟವನ್ನು ಆತನು ಏರ್ತಾನೆ. ಮತ್ತು ಆ ಒಂದು ಸ್ಪೀಡ್ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆತನು ಆ ಬೆಟ್ಟದಿಂದ ಕೆಳಗಿಳಿದು ಓಡ್ ಬರ್ತಾನೆ. ಮತ್ತು ಆತನ ಒಂದು ಕಾಲ್ ಬೆರಳ ಮೇಲೆ ಓಡಬೇಕಾದ್ರೆ ಆತನ ಸ್ಪೈಕ್ಸ್ ಯೂಸ್ ಮಾಡ್ತಾನೆ. And after all that much of practices, stretching exercises and everything, then the last day when it comes there, when you're standing there, that's the time you get a 3-beat call, on your mark, get set, collapse, you should run there. ಇದೆಲ್ಲ ಪ್ರಾಕ್ಟೀಸ್ ಗಳೆಲ್ಲ ಆದ ಮೇಲೆ ಆ ದಿನ ಓಟ ಇರುವ ಆ ದಿನದಲ್ಲಿ on your mark, get set, go ಅಂತ ಹೇಳಿ ಈ ರೀತಿಯಾಗಿ. And that is where all my preparations, I put it out into the race to get the first place. ಮತ್ತು ಆ ದಿನದಲ್ಲಿ ನಾನು ಮಾಡಿದ ಎಲ್ಲಾ ಸಿದ್ಧತೆಯು ಆ ಒಂದು ಓಟದ ದಿನದಲ್ಲಿ ನಾನು ಓಡ್ತೇನೆ. And I have done that. ನಾನು ಅದನ್ನು ಮಾಡಿದ್ದೇನೆ. And I have won that. ಮತ್ತು ಅದನ್ನು ನಾನು ಗೆದ್ದಿದ್ದೇನೆ. And very recently, just 6 months back, I still used to do 6 sprints.
6 ತಿಂಗಳ ಹಿಂದೆ ಸಹ ನಾನು ಸ್ಪ್ರಿಂಟ್ಗಳನ್ನು ಮಾಡ್ತಾ ಇದ್ದೆ. You know why I'm telling you? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ Preparation is very important. ಸಿದ್ಧತೆಯು ಬಹಳ One day we are going to get a crown from heaven. ಒಂದು ದಿನ ಪರಲೋಕದಿಂದ ನಮಗೆ ಆ ಕಿರೀಟವನ್ನು ಸಿಗ್ತದೆ. And we are all running a race for that crown. ಮತ್ತು ಆ ಒಂದು ಕಿರೀಟಕ್ಕಾಗಿ ನಾವೆಲ್ಲರೂ One day we are going to meet Jesus. ಒಂದು ದಿನ ನಾವು ಯೇಸು ಕ್ರಿಸ್ತನನ್ನು Now we need to ಭೇಟಿಯಾಗುತ್ತೇವೆ. prepare ourselves to meet him. ಆತನನ್ನು ಭೇಟಿಯಾಗಲಿಕ್ಕೆ ಈಗ ನಾವು ನಮ್ಮನ್ನು ಸಿದ್ಧತೆ ಪಡಿಸಿಕೊಳ್ಳಬೇಕಾಗಿದೆ. I have 7 things to share, but I will not share. 7 ವಿಷಯಗಳು ನಾನು ಹಂಚ್ಕೋಬೇಕಂತಿದ್ದೆ, ಆದ್ರೆ ನಾನು ಹಂಚ್ಕೊಳ್ಳೋದಿಲ್ಲ Because the time is running out. ಯಾಕಂದ್ರೆ ಸಮಯವಿಲ್ಲ ಈಗ. Let me give you few things how to prepare yourself for the race. ಕೆಲವೊಂದು ವಿಷಯಗಳು ಮಾತ್ರ ಹೇಳ್ತೇನೆ, ನಿಮ್ಮ ಓಟವನ್ನು ಯಾವ ರೀತಿಯಾಗಿ ನೀವು ಸಿದ್ಧ ಮಾಡ್ಕೊಳ್ಬೇಕು. First one, ಮೊದಲನೇದಾಗಿ keep your eyes fixed upon Jesus. ನಿಮ್ಮ ಕಣ್ಣುಗಳನ್ನು ನೀವು ಕ್ರಿಸ್ತನಲ್ಲಿ ನೀವು ದೃಷ್ಟಿ ಹಾಕಿರಿ. Fix your eyes upon Jesus Christ. ನಿಮ್ಮ ದೃಷ್ಟಿಯನ್ನು ಕ್ರಿಸ್ತನ ಬಳಿಯಲ್ಲಿ ಹಾಕಿರಿ. That's very important. ಅದು ಬಹಳ If you read in ಪ್ರಾಮುಖ್ಯವಾಗಿದೆ. the book of Hebrews chapter 12, ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ verse 2, 2ನೇ ವಚನ Paul says, fix your eyes upon Jesus. ಪೌಲನು ಹೇಳ್ತಾನೆ, ನಿನ್ನ ದೃಷ್ಟಿಯನ್ನು ನಿನ್ನ ಕ್ರಿಸ್ತನ ಮೇಲೆ ಹಾಕು. Do you know why he says that way? ಯಾಕೆ ಆತನ ಆ ರೀತಿಯಾಗಿ ಹೇಳ್ತಾನಂದ್ರೆ, Do you know when in the olden times, ಹಳೆ ಕಾಲದಲ್ಲಿ when there was a horse taken for the war, ಒಂದು ಕುದುರೆಯು ಯುದ್ಧಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ you see there are 2 kinds of flap which is to cover the eyes of the horse. ಆ ಒಂದು ಕುದುರೆಯ ಮುಖಕ್ಕೆ ಈ ರೀತಿಯಾಗಿ ಕವರ್ Two covers here. ಈ ರೀತಿಯಾಗಿ ಅದರ ಕಣ್ಣುಗಳನ್ನು ಮುಚ್ಚಲಿಕ್ಕೆ ಉಪಯೋಗಿಸ್ತಾ ಇದ್ರು. Two covers. Cover. ಅದು ಮುಚ್ಚಲಿಕ್ಕೆ ಕವರ್ ಅನ್ನು ಯೂಸ್ ಮಾಡ್ತಾ ಇದ್ರು, ಹೊದಿಕೆಯನ್ನು ಹಾಕ್ತಾ ಇದ್ರು. You know why they put? ಯಾಕೆ ಹಾಕ್ತಾ Did you ಇದ್ರು? anytime ask them why do you put that? ಯಾಕೆ ಯಾವತ್ತಾದ್ರೂ ಕೇಳಿದಿರಿ ಯಾಕೆ ಆ It ಕುದುರೆ is not for a style. ಅದು ಒಂದು ಸ್ಟೈಲ್ ಗಾಗಿ ಅಲ್ಲ, But ಆದ್ರೆ the horse should not see either to right or to the left. ಆ ಒಂದು ಕುದುರೆಯು ಈ ಕಡೆ ಆದರೂ ಆ ಕಡೆ ಆದರೂ It ನೋಡಬಾರದು. should fix its eyes on exactly to the destiny. ಆ ಒಂದು ಕಣ್ಣುಗಳು ಆತನ ಗುರಿಗೆ ಮಾತ್ರ ಅದು ನೋಡಬೇಕು. That is why ಅದಕ್ಕೆ when they put a flap here, ಅಲ್ಲಿ ಆ ಕಣ್ಣುಗಳಿಗೆ ಅಲ್ಲಿ ಮುಚ್ಚಲ್ಪಟ್ಟಾಗ it is to look unto his destiny. ಅದು ತನ್ನ ಗುರಿಯನ್ನು ಮಾತ್ರ And when ನೋಡ್ತಾರೆ. the master is to lead them, ಆ ಒಂದು ಯಜಮಾನನು ಆತನು ನಡೆಸಬೇಕಾದ್ರೆ to reach his destiny. ಅದು ಗುರಿಗೆ ಮುಟ್ತಾ ಇತ್ತು. But you know today, ಆದ್ರೆ ಇವತ್ತು many of us we don't have a cover here. ಆದ್ರೆ ಬಹಳ ಜನರಿಗೆ ನಮ್ಗೆ ಇಲ್ಲಿ ಒಂದು ಕವರ್ ಇಲ್ಲ. He's looking to the right or to the left. ನಾವು ಈ ಕಡೆ ಆದ್ರೂ ಆ ಕಡೆ ಆದ್ರೂ ನಾವು That ನೋಡ್ತೇವೆ. is why God says to Joshua, ಅದಕ್ಕೆ ದೇವರು ಯೆಹೋಶುವನಿಗೆ ಹೇಳ್ತಾನೆ, do not turn either to right or to the left. ನೀನು ಈ ಕಡೆ ಆದ್ರೂ ಆ ಕಡೆ ಆದ್ರೂ ನೀನು But ನೋಡಬೇಡ, fix your eyes upon Jesus. ಆದ್ರೆ ನಿನ್ನ ಒಂದು ಕಣ್ಣುಗಳನ್ನು ಕ್ರಿಸ್ತನ ಮೇಲೆ ನೀನು When ಇಡು. Peter was walking on the water, ಪೇತ್ರನು ನೀರು ಮೇಲೆ ಆತನು the ನಡಿಬೇಕಾದ್ರೆ moment he was seeing Jesus, he was walking. ಯಾವ ಕ್ಷಣ ಆತನು ಕ್ರಿಸ್ತನನ್ನು ನೋಡ್ತಾ ಇದ್ದನೋ ಅಲ್ಲಿವರೆಗೂ ಆತನು ಆ ನೀರಿನ ಮೇಲೆ The ನಡೀತಾ moment he ಇದ್ದ. saw the wind and the breeze, ಯಾವ ಕ್ಷಣ ಆ ಒಂದು ಬಿರುಗಾಳಿಯನ್ನು ಆತನು ನೋಡ್ತಾನೋ, and the waves, ಆ ಅಲೆಗಳನ್ನು ನೋಡ್ತಾನೋ, the Bible says he began to sink. ಬೈಬಲ್ ಹೇಳ್ತದೆ ಆತನು ಮುಳುಗಲಿಕ್ಕೆ ಪ್ರಾರಂಭ ಮಾಡಿದನು. When you begin to look onto the other things, you begin to sink into your ministry. ನಿಮ್ಮ ಸೇವೆಯಲ್ಲಿ ನೀವು ಬೇರೆ ವಿಷಯಗಳನ್ನು ನೀವು ನೋಡುವಾಗ ನೀವು ಮುಳುಗಿ ಹೋಗ್ತೀರಿ. That's what God says. ಅದಕ್ಕೆ ದೇವರು ಹೇಳ್ತಾನೆ, Fix your eyes upon Jesus. ನಿನ್ನ ಕಣ್ಣು ದೃಷ್ಟಿಯನ್ನು ಕ್ರಿಸ್ತನ ಮೇಲೆ ಇಡು. Every day practice this practice. ಪ್ರತಿದಿನ ಇದನ್ನು ನೀನು ಪ್ರಾಕ್ಟೀಸ್ ಮಾಡು. I asked you, ನಾನು ನಿಮ್ಗೆ ಕೇಳಿದೆ, or I told you, ನಾನು ನಿಮ್ಗೆ ಹೇಳಿದೆ, every hour you need to live for Christ. ಪ್ರತಿಯೊಂದು ತಾಸು ನಾವು ಕ್ರಿಸ್ತನ್ಗಾಗಿ Don't live 24 hours for Christ, live every hour for Christ. 24 ತಾಸು 24 ತಾಸು ಕ್ರಿಸ್ತನಿಗಾಗಿ ಜೀವಿಸಬೇಡಿ, ಪ್ರತಿ ತಾಸು ಕ್ರಿಸ್ತನಿಗಾಗಿ ಜೀವಿಸಲಿ. 24 ತಾಸು ಕ್ರಿಸ್ತನ್ಗಾಗಿ ಜೀವಿಸುವುದಲ್ಲ, ಪ್ರತಿ ತಾಸು ಕ್ರಿಸ್ತನ್ಗಾಗಿ ಜೀವಿಸಬೇಕು. When you are living every hour for Christ, you will live 24 hours for Christ. ನಾವು ಪ್ರತಿಯೊಂದು ತಾಸು ಕ್ರಿಸ್ತನ್ಗಾಗಿ ಜೀವಿಸಬೇಕಾದ್ರೆ 24 ತಾಸು ನಾವು ಕ್ರಿಸ್ತನ್ಗಾಗಿ ಜೀವಿಸ್ತೇವೆ. Amen. ಆಮೆನ್. Live for Christ. ಕ್ರಿಸ್ತನ್ಗಾಗಿ Fix ಜೀವಿಸಿ. your eyes on Jesus. ಆತನ ಮೇಲೆ, ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿಯನ್ನು ಹಾಕಿ. ಎರಡನೇ ವಿಷಯ, How to prepare yourself. ನಿಮ್ಮನ್ನು ಹೇಗೆ ನೀವು ಸಿದ್ಧಪಡಿಸಿಕೊಳ್ಳಬಹುದು. Consider the great witness of the Old Testament. ಹಳೆ ಒಡಂಬಡಿಕೆಯ ಆ ದೊಡ್ಡ ಸಾಕ್ಷಿಗಳನ್ನು ಗಮನಿಸಿರಿ. You know what the 12th chapter verse 1 says in the book of Hebrews? ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಹೇಳ್ತದೆ? The Bible says, ಬೈಬಲ್ ಹೇಳ್ತದೆ, consider the great witnesses of God. ಆ ಒಂದು ಹಳೆ ಒಡಂಬಡಿಕೆಯ ಆ ಒಂದು ದೊಡ್ಡ ದೊಡ್ಡ ಸಾಕ್ಷಿಗಳನ್ನು ಗಮನಿಸಿರಿ. The Bible says, ಬೈಬಲ್ ಹೇಳ್ತದೆ, consider Adam, ಆದಾಮನನ್ನು ಗಮನಿಸು, consider Abel, ಎಬೇಲನನ್ನು ಗಮನಿಸು, ಎನೋಕನನ್ನು ಗಮನಿಸು, ನೋಹನನ್ನು ಗಮನಿಸು, consider Abraham, Isaac and Jacob.
ಇಸಾಕನು ಯಾಕೋಬನನ್ನು Consider Moses. ಮೋಶೆಯನ್ನು See their ಗಮನಿಸು. lifestyle. ಅವರ ಒಂದು ಜೀವನ ಶೈಲಿಯನ್ನು ನೋಡು. Prepare yourself. ನಿಮ್ಮನ್ನು ನೀನು ಸಿದ್ಧಪಡಿಸಿಕೋ. But you know what is our problem? ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ We don't ಅಂದ್ರೆ, read Bible. We don't know who Jesus is. Now- Or the Old Testament saints are. ನಾವು ಬೈಬಲ್ ಅನ್ನು ಓದೋದಿಲ್ಲ, ಕ್ರಿಸ್ತನ್ ಯಾರು ನಮ್ಗೆ ಗೊತ್ತಿಲ್ಲ, ಹಳೆ ಒಡಂಬಡಿಕೆ ಸಂತರು ಯಾರು ಸಹ ಗೊತ್ತಿಲ್ಲ. One day, ಒಂದು ದಿನ one pastor was preaching in the church. ಒಬ್ಬ ಸಭಾಪಾಲಕನು ಸಭೆಯಲ್ಲಿ ಆತನು ಬೋಧನೆ ಮಾಡ್ತಾ ಇದ್ದ. And a mother and a father came with a child to the church. ಆ ತಂದೆ ತಾಯಿ ಒಂದು ಮಗು ಒಟ್ಟಿಗೆ ಸಭೆಯಲ್ಲಿ ಬಂದರು. And the pastor was telling, ಆ ಸಭಾಪಾಲಕನು ಹೇಳ್ತಾ ಇದ್ದ, my dear beloved, remember Abraham. ನನ್ನ ಪ್ರಿಯ ಸಹೋದರರೇ, ಅಬ್ರಾಹಮನನ್ನು He ನೆನೆಸಿಕೊಳ್ಳಿ. is the hero of faith. ಆತನು ನಂಬಿಕೆಯ ಒಂದು ಹೀರೋ ಆಗಿದ್ದಾನೆ. And suddenly this boy got confused. ತಕ್ಷಣ ಈ ಹುಡುಗನಿಗೆ ಆತನಿಗೆ ಗಲಿಬಿಲಿ ಆಯಿತು. He came to his father. ಆತನು ತಂದೆ ಬಳಿಗೆ ಬಂದು He said, ಆತನು ಹೇಳ್ತಾನೆ, Hrithik Roshan I know. ರಿತಿಕ್ ರೋಷನ್ ನನ್ಗೆ John ಗೊತ್ತು, Abraham I know. ನನಗೆ ಜಾನ್ ಅಬ್ರಹಾಂ ಗೊತ್ತು, Amitabh Bachchan I know. ಅಮಿತಾಬ್ ಬಚ್ಚನ್ ನನ್ಗೆ ಗೊತ್ತು, ಶಾರುಖ್ ಖಾನ್ ಗೊತ್ತು, Saif Ali Khan I know. ಸೈಫ್ ಅಲಿ ಖಾನ್ ಗೊತ್ತು. Who is this new hero called Abraham? ಈ ಹೊಸ ಹೀರೋ ಅಬ್ರಾಹಮನ್ ಯಾರಾಗಿದ್ದಾನೆ? Dada, it is the same John Abraham what the pastor is telling. ಡಾಡಾ ಪಾಸ್ಟರ್ ಹೇಳು ಜಾನ್ ಅಬ್ರಾಹಮನೇ The ಅಬ್ರಾಹಮನಾಗಿದ್ದಾನೋ? hero who was working in the movies. ಆ ಒಬ್ಬ ಹೀರೋ ಒಂದು ಚಲನಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, That is the testimony today. ಅದೇ ಸಾಕ್ಷಿ ಇವತ್ತಾಗಿದೆ. Do you know what we are doing? ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, We all know John Abraham. ನಮ್ಮೆಲ್ಲರಿಗೂ ಜಾನ್ ಅಬ್ರಾಹಂ ಯಾರು ಗೊತ್ತು, We don't know the Bible Abraham. ಆದ್ರೆ ನಮ್ಮ ಬೈಬಲ್ ನಲ್ಲಿ ಇರುವ ಅಬ್ರಾಹಮನ್ ಯಾರು We ಗೊತ್ತಿಲ್ಲ. have never studied about it. ಯಾಕಂದ್ರೆ ಆತನ ವಿಷಯವಾಗಿ ಇವತ್ತು ಗಮನ Today ಹಾಕಲಿಲ್ಲ. we tell about Jesus to children. ಇವತ್ತು ಕ್ರಿಸ್ತನ ವಿಷಯವಾಗಿ ನಾವು ಮಕ್ಕಳಿಗೆ ಹೇಳುವಾಗ They ask, who is this new hero who is come here? ಅವ್ರು ಕೇಳ್ತಾರೆ, ಈ ಹೊಸ ಹೀರೋ ಯಾರಾಗಿದ್ದಾರೆ ಅಂತ ಹೇಳಿ.